ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯೊಳಗೆ ಯಾವ ಕ್ಲಾಸ್ ನೋಡೋಣ ಅಂದ್ರೆ ಎಕನಾಮಿಕ್ಸ್ 2014 50 ಕ್ವಶನ್ ನೋಡ್ರಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಮಾರ್ಕ್ಸ್, ಅದೇ ರೀತಿ 50 ಕ್ವಶನ್ಸ್ ರೀ. 1 hour 15 ನಿಮಿಷ ಎಕ್ಸಾಮ್. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿರಿ. 2024 ಹಿಡ್ಕೊಂಡು 2013 ತನಕ ಕ್ವಶನ್ ಪೇಪರ್ ಕೆಸೆಟ್ ಆಲ್ ಕ್ವಶನ್ ಪೇಪರ್ ಬಿಡಿಸಿದ್ವಿ. ನೀವು ನೋಡ್ಬೋದು, ಚಾನಲ್ ನೋಡಿ ಒಮ್ಮೆ ಭೇಟಿ ಕೊಡ್ರಿ. ಅದೇ ರೀತಿ ಫಸ್ಟ್ನೇ ಕ್ವಶನ್ ನೋಡ್ರಿ. ಇವತ್ತು ಫಸ್ಟ್ನೇ ಕ್ವಶನ್, ಬೇಡಿಕೆ ಎಂದರೆ. ಫಸ್ಟ್ ಒಂದು ಬೇಡಿಕೆ ಎಂದರೆ ಕೇಳ್ಯಾರ. ಫಸ್ಟ್ ಒಂದು ಕ್ವಶನ್, ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಅಂದ್ರೆ 2 ಮಾರ್ಕ್ಸ್ ರೀ. ಪ್ರತಿ ಒಂದು ಕ್ವಶನ್ಗೆ 2 ಮಾರ್ಕ್ಸ್, ನೆಗೆಟಿವ್ ಇರಂಗಿಲ್ಲ ರೀ. ಅದೇ ರೀತಿ ಫಸ್ಟ್ ಒನ್, ಸರಕು ಸೇವೆಗಳನ್ನು ಕೊಳ್ಳುವ ಅಪೇಕ್ಷೆ ಮತ್ತು ಅವುಗಳ ಬೆಲೆಗಳ ನಡುವಿನ ಸಂಬಂಧ. ಬೇಡಿಕೆ ಅಂದರೆ ಈ ಸರಕು ಸೇವೆಗಳನ್ನು ಕೊಳ್ಳುವ ಮತ್ತು ಅಪೇಕ್ಷೆ ಅವುಗಳನ್ನು ಬೆಲೆಗಳ ನಡುವಿನ ಸಂಬಂಧ ಅಂತ ಕೇಳ್ತಾರೆ. ಅದೇ ರೀತಿ ಬಿ, ಸರಕು ಸೇವೆಗಳ ಬೆಲೆ ಮತ್ತು ಅನುಭೋಗ್ಯ ಆದಾಯದ ನಡುವಿನ ಸಂಬಂಧ. ಅದೇ ರೀತಿ ಸಿ, ಸರಕುಗಳ ಬೆಲೆ ಮತ್ತು ಅನುಭೋಗ್ಯ ಅಭಿರುಚಿಗಳ ನಡುವಿನ ಸಂಬಂಧ. ಅದೇ ರೀತಿ ಡಿ, ಸರಕು ಬೆಲೆ ಮತ್ತು ಅನುಭೋಗ್ಯ ಹವ್ಯಾಸಗಳ ನಡುವಿನ ಸಂಬಂಧ ಕೇಳ್ಯಾರ. ಸರಿಯಾದ ಉತ್ತರ ಯಾವುದಾಗಂದ್ರೆ ಫಸ್ಟ್ ಒನ್ ಎ ಸರಿಯಾದ ಉತ್ತರ. ಸೇವೆಗಳನ್ನು ಕೊಳ್ಳುವ ಅಪೇಕ್ಷೆ ಮತ್ತು ಅವುಗಳ ಬೆಲೆಗಳ ನಡುವಿನ ಸಂಬಂಧ. ಬೇಡಿಕೆ ಅಂದ್ರೇನ ಸರಕು ಮತ್ತು ಸೇವೆಗಳನ್ನು ಕೊಳ್ಳುವ ಅಪೇಕ್ಷೆ ಮತ್ತು ಅವುಗಳನ್ನ ಬೆಲೆಗಳ ನಡುವಿನ ಸಂಬಂಧನ ಬೇಡಿಕೆ ಎಂದು ಕರೀತಾರ. ತದನಂತರ ಮುಂದಿನ ಪ್ರಶ್ನೆ, ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಮುಖ್ಯ ಮಿತಿಯು ಎ, ಕ್ರಮಬದ್ಧವಲ್ಲದಿರುವುದು, ಬಿ, ಸ್ಥಗಿತದ ದೃಷ್ಟಿಕೋನ, ಸಿ, ತಪ್ಪಾಗಿರುವ ಉಪಸಂಹಾರ, ಡಿ, ಗಣಕತ್ವ. ಸರಿಯಾದ ಉತ್ತರ 2, ಸೂಕ್ಷ್ಮ ಅರ್ಥಶಾಸ್ತ್ರದ ಒಂದು ಮುಖ್ಯ ಮಿತಿಯಾಗಿದೆ. ಸರಿಯಾದ ಉತ್ತರ ಬಿ, ಸರಿಯಾದ ಉತ್ತರ ಸ್ಥಗಿತದ ದೃಷ್ಟಿಕೋನ. ಸೂಕ್ಷ್ಮ ಅರ್ಥಶಾಸ್ತ್ರ ಒಂದು ಮುಖ್ಯ ಮಿತಿಯಾಗಿರ್ತೈತಿ. ಅದೇ ರೀತಿ ಸರಿಯಾದ ಉತ್ತರ ಯಾವುದಾಗ್ತಾರ ಸಾಂಗಿತ್ಯದ ದೃಷ್ಟಿಕೋನ ಎಂಬುದು ಸರಿ ಉತ್ತರ. ಮೈಕ್ರೋ ಎಕನಾಮಿಕ್ಸ್ ಒಳಗ ಇಂಪಾರ್ಟೆಂಟ್ ಕ್ವಶನ್ ಇದ. ಅದೇ ರೀತಿ ಮೂರನೇ ಪ್ರಶ್ನೆ, ಹಿಗ್ಸ್ ರವರ ಔದಾಸೀನ್ಯ ರೇಖೆಯು ತತ್ವವು ಈ ಕೆಳಗಿನ ಯಾವುದರ ಆಧರಿಸಿದೆ. ಫಸ್ಟ್ ಒನ್ ಸ್ಥಾನದ ಸೂಚಕ ತುಷ್ಟಿಗುಣ, ಸೆಕೆಂಡ್ ಒನ್ ಸಂಖ್ಯಾ ಸೂಚಕ ತುಷ್ಟಿಗುಣ, ಸಿ ವ್ಯಕ್ತಿನಿಷ್ಠ ತುಷ್ಟಿಗುಣ, ಡಿ ವಸ್ತುನಿಷ್ಠ ತುಷ್ಟಿಗುಣ. ಸರಿಯಾದ ಉತ್ತರ 3, ಸರಿಯಾದ ಉತ್ತರ ಎ ಸರಿಯಾದ ಉತ್ತರ. ಸ್ಥಾನ ಸೂಚಕ ತುಷ್ಟಿಗುಣ, ಹಿಗ್ಸ್ ರವರ ಔದಾಸೀನ್ಯ ರೇಖೆಯ ತತ್ವ ಏನಾಗೈತೆ ಅಂದ್ರೆ ಈ ಕೆಳಗಿನ ಯಾವುದರನ್ನು ಆಧರಿಸಿದೆ ಅಂತ ಕೇಳಿದ್ರೆ ಫಸ್ಟ್ ಒನ್ ಸ್ಥಾನ ಸೂಚಕ ತುಷ್ಟಿಗುಣ ಎಂಬ ನಿಯಮನ ಆಧರಿಸಿದೆ ಎಂಬುದನ್ನು ನಾವಿಲ್ಲಿ ತಿಳಿಸಬಹುದು. ಅದೇ ರೀತಿ ನಾಲ್ಕನೆಯ ಪ್ರಶ್ನೆ, PM ಸ್ವಾಮಿನಾಥನ್ ರವರ ಬಲವನ್ನು ಪ್ರಕಟಿಸುವ ಸಿದ್ಧಾಂತ ಯಾವುದರ ತಳಹದಿಯಲ್ಲಿದೆ. ಫಸ್ಟ್ ಒನ್ ಎ, ಬಲವಾದ ವ್ಯಕ್ತಪಡಿಸುವಿಕೆ, ಬಿ, ದುರ್ಬಲ ವ್ಯಕ್ತಪಡಿಸುವಿಕೆ, ಸಿ, ಪರಸ್ಪರ ವ್ಯಕ್ತಪಡಿಸುವಿಕೆ, ಡಿ, ಋಣಾತ್ಮಕ ವ್ಯಕ್ತಪಡಿಸುವಿಕೆ. ಪೂರ್ವನ್ ಸರಿಯಾದ ಉತ್ತರ ಯಾವುದಂದ್ರ ಬಲವಾದ ವ್ಯಕ್ತಪಡಿಸುವಿಕೆ ಸರಿಯಾದ ಉತ್ತರ. ಅದೇ ರೀತಿ PM ಸ್ವಾಮಿನಾಥನ್ ಅವರ ಬಲವನ್ನು ಪ್ರಕಟಿಸುವುದು ಮತ್ತು ಅವರ ಸಿದ್ಧಾಂತವನ್ನ ಯಾವುದರ ತಳಹದಿಯಲ್ಲಿದೆ ಅಂತ ಕೇಳಿದರೆ ಎ, ಬಲವಾದ ವ್ಯಕ್ತಪಡಿಸುವಿಕೆಯ ತಳಹದಿಯಲ್ಲಿ ಇದೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಅದೇ ರೀತಿ ಇತರ ಸಂಗತಿಗಳು ಮತ್ತು ಇದ್ದಂತೆಯೇ ಇರುತ್ತಾ ಸರಕು ಸೇವೆಗಳ ಬೆಲೆ ಬದಲಾವಣೆಯಿಂದಾಗಿ ಜನರ ಅವುಗಳನ್ನು ಕೊಂಡುಕೊಳ್ಳುವ ಪರಿಮಾಣದಲ್ಲಿ ಬದಲಾವಣೆ ಆದರೆ ಆಗ ಎ, ಪೂರೈಕೆಯಾದ ಪರಿಮಾಣದಲ್ಲಿ ಬದಲಾವಣೆಯಾಗಿದೆ ಎಂದರ್ಥ, ಬಿ, ಬೇಡಿಕೆಗೊಂಡ ಪರಿಮಾಣದಲ್ಲಿ ಬದಲಾವಣೆಯಾಗಿದೆ ಎಂದರ್ಥ, ಸಿ,
ಒಟ್ಟು ಪೂರೈಕೆಯಲ್ಲಿ ಬದಲಾವಣೆಯಾಗಿದೆ ಎಂದರ್ಥ. ಡಿ ಒಟ್ಟು ಬೇಡಿಕೆಯಲ್ಲಿ ಬದಲಾವಣೆಯಾಗಿದೆ ಎಂದರ್ಥ. ಐದನೇದ ಸರಿಯಾದ ಉತ್ತರ ಯಾವುದರ ಬಿ ಸರಿಯಾದ ಉತ್ತರ ಬೇಡಿಕೆಗೊಂಡ ಪರಿಮಾಣದಲ್ಲಿ ಬದಲಾವಣೆಯಾಗಿದೆ ಎಂದರ್ಥ. ಇತರ ಸಂಗತಿಗಳು ಇದ್ದಂತೆಯೇ ಇರ್ತಾ. ಅದೇ ರೀತಿ ಸರಕು ಸೇವೆಗಳ ಬೆಲೆ ಬದಲಾವಣೆಯಿಂದಾಗಿ ಜನರು ಅವುಗಳನ್ನು ಕೊಂಡುಕೊಳ್ಳುವ ಪರಿಮಾಣದಲ್ಲಿ ಬದಲಾವಣೆ ಆದರೆ ಆಗ ಏನಾಗತ್ತೆ ಅಂದ್ರೆ ಬೇಡಿಕೆಗೊಂಡ ಪರಿಮಾಣದಲ್ಲಿ ಏನಾಗತ್ತೆ ಅಂದ್ರೆ ಬದಲಾವಣೆಯಾಗಿದೆ ಎಂಬುದನ್ನು ನಾವು ತಿಳಿಬಹುದು. ಅದೇ ರೀತಿ ಪ್ರತಿಫಲ ನಿಯಮ ಎಂದರೇನು? ಎ ಎಲ್ಲ ಉತ್ಪಾದನಾಂಗಗಳ ಸಮ ಪ್ರಮಾಣದಲ್ಲಿ ಬದಲಾವಣೆಯೊಂದಿಗೆ ಹುಟ್ಟುವಳಿಯಲ್ಲಿ ಉಂಟಾಗುವುದು ಅಥವಾ ಬದಲಾವಣೆ. ಬಿ ಎಲ್ಲ ಉತ್ಪಾದನಾಂಗಗಳ ಸಮ ಪ್ರಮಾಣದ ಬದಲಾವಣೆಯೊಂದಿಗೆ ಉತ್ಪಾದನೆಯಲ್ಲಿ ಉಂಟಾಗುವ ಬದಲಾವಣೆ. ಸಿ ಎಲ್ಲ ಉತ್ಪಾದನಾಂಗಗಳ ಸಮ ಪ್ರಮಾಣದ ಬದಲಾವಣೆಯೊಂದಿಗೆ ವೆಚ್ಚಗಳಲ್ಲಿನ ಬದಲಾವಣೆ. ಡಿ ಎಲ್ಲ ಉತ್ಪಾದನಾಂಗಗಳ ವಿವಿಧ ಪ್ರಮಾಣಗಳ ಬದಲಾವಣೆಯೊಂದಿಗೆ ಹುಟ್ಟುವಳಿಯಲ್ಲಿ ಉಂಟಾಗುವ ಬದಲಾವಣೆ. ಆರನೇ ಸರಿಯಾದ ಉತ್ತರ ಪ್ರತಿಫಲನ ನಿಯಮ ಎಂದರೆ ಎ ಎಲ್ಲ ಉತ್ಪಾದನಾಂಗಗಳ ಸಮ ಪ್ರಮಾಣದ ಬದಲಾವಣೆಯೊಂದಿಗೆ ಹುಟ್ಟುವಳಿಯಲ್ಲಿ ಉಂಟಾಗುವ ಬದಲಾವಣೆಯಿಂದ. ಪ್ರತಿಫಲನ ನಿಯಮ ಎಂದರೆ ಏನ್ರಿ? ಎಲ್ಲ ಉತ್ಪಾದನಾಂಗಗಳ ಸಮ ಪ್ರಮಾಣದಲ್ಲಿ ಬದಲಾವಣೆಯೊಂದಿಗೆ ಹುಟ್ಟುವಳಿಯ ಉಂಟಾಗುವ ಬದಲಾವಣೆ. ಇಲ್ಲಿ ಏನಾಗ್ತೈತೆ ಅಂದ್ರೆ ಉತ್ಪಾದನಾಂಗಗಳ ಸಮ ಪ್ರಮಾಣದಲ್ಲಿರ್ಬೇಕು, ಬದಲಾವಣೆಯೊಂದಿಗೆ ಆಕ್ಕೊತ್ತನ ಏನಾಗಿರ್ಬೇಕಂದ್ರೆ ಹುಟ್ಟುವಳಿಯಲ್ಲಿ ಉಂಟಾಗುವ ಬದಲಾವಣೆಯಾಗಿದೆ ಎಂಬುದನ್ನು ಏನು ಪ್ರತಿಫಲನ ನಿಯಮ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಪ್ರತಿಫಲನ ನಿಯಮ ಅಂದರೆ ಎ ಎಲ್ಲ ಉತ್ಪಾದನಾಂಗಗಳ ಸಮ ಪ್ರಮಾಣ ಬದಲಾವಣೆಯೊಂದಿಗೆ ಹುಟ್ಟುವಳಿಯಲ್ಲಿ ಉಂಟಾಗುವ ಬದಲಾವಣೆ ಎಂದು ಕರೆಯುವರು. ನೆಕ್ಸ್ಟ್ ಒನ್ ಇಲ್ಲಿ ಎಕನಾಮಿಕ್ಸ್ ಕ್ವಶನ್ ಫಾರ್ ಟು ರೀ ಪೇಪರ್ 2. ಅದೇ ರೀತಿ 50 ಕ್ವಶನ್ ಇರ್ತಾವ. ಪ್ರತಿಯೊಂದು ಕ್ವಶನ್ಗೆ 2 ಅಂಕ ಇರ್ತಾವ. ಇಲ್ಲಿ ಇಂಗ್ಲೀಷ್ ವರ್ಷನ್ ಕೊಡಿದ್ರೆ ಇದನ್ನು ನೀವು ನೋಡ್ಕೋಬಹುದು. ಅದೇ ರೀತಿ ಇಂಗ್ಲೀಷ್ ಒಳಗೆ ಫಸ್ಟ್ ಆನ್ಸರ್ ಎ ರೀ. ಸೆಕೆಂಡ್ ಒನ್ ಬಿ ಆನ್ಸರ್ ರೀ. ಬಿ ಥರ್ಡ್ ಒನ್ ಹಿಕ್ಸ್ ರವದು ಯಾವ್ದಾಗ್ತದೆ ಅಂದ್ರೆ ಥರ್ಡ್ ಒನ್ ಎ ಸರಿಯಾದ ಉತ್ತರ ಹಿಕ್ಸ್ ಅವ್ರದ್ದು. ಅದೇ ರೀತಿ ಫೋರ್ತ್ ಒನ್ ಪಿ ಎ ಸ್ಯಾಮ್ಯುಯಲ್ಸನ್ ರವರ್ದ ಸರಿಯಾದ ಉತ್ತರ ಅದು ಅವ್ರದ್ದು ಎ ರೀ. ಅದೇ ರೀತಿ ಫಿಫ್ತ್ ಒನ್ ಕ್ವಶನ್ ಸರಿಯಾದ ಉತ್ತರ ಬಿ ಸರಿಯಾದ. ದೇರ್ ಹ್ಯಾವ್ ಬಿ ಚೇಂಜಸ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಇಸ್. ಅದೇ ರೀತಿ 6th ಒನ್ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನಂಬರ್ 7ನೇದು ರಾಷ್ಟ್ರೀಯ ಆದಾಯ ಎಂಬುದು ಒಂದು ಎ ಹರಿವಿಕೆಗೆ ಸಂಬಂಧಿಸಿದ ಪರಿಕಲ್ಪನೆ. ತದನಂತರ ಸೆಕೆಂಡ್ ಒನ್ ದಾಸ್ತಾನಿಗೆ ಸಂಬಂಧಿಸಿದ ಪರಿಕಲ್ಪನೆ. ಸಿ ಅರೆ ದಾಸ್ತಾನಿಕ ಸಂಬಂಧಿಸಿದ ಪರಿಕಲ್ಪನೆ. ಡಿ ಸ್ಥಿರವಾದುದಕ್ಕೆ ಸಂಬಂಧಿಸಿದ ಪರಿಕಲ್ಪನೆ. ಸರಿಯಾದ ಸ್ನೇಹಿತರೆ ಸರಿಯಾದ ಉತ್ತರ ಯಾವುದಂದ್ರೆ 7ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ ಹರಿವಿಗೆ ಸಂಬಂಧಿಸಿದ ಪರಿಕಲ್ಪನೆ. ರಾಷ್ಟ್ರೀಯ ಆದಾಯ ಎಂಬುದು ಒಂದು ಹರಿವಿಗೆ ಸಂಬಂಧಿಸಿದ ಪರಿಕಲ್ಪನೆಯಾಗಿದೆ ಎಂಬುದನ್ನು ಈ ಮೇಲಿನ ನಿಯಮದಂತೆ ನಾವು ತಿಳಿಯಬಹುದು. ಅದೇ ರೀತಿ 8ನೇದ್ರಿ ಸೀಮಾಂತ ಅನುಭೋಗಿಕ ಇಚ್ಛೆ ಎಂಬುದು 0.75 ರಷ್ಟು ಇದ್ದಂತೆ ಗುಣಕದ ಮೌಲ್ಯ ಎಷ್ಟಿರುತ್ತದೆ ಅಂತ ತಿಳಿಸ್ರಿ ಅಂತ ಹೇಳ್ತಾರೆ. 0.75 ಎ 0.75 ಬಿ 5.00 ಸಿ 4.00 ಡಿ 3.00. ಸರಿಯಾದ ಉತ್ತರ ಎಷ್ಟಿರ್ತದೆ ಅಂದ್ರೆ ಸಿ ಸರಿಯಾದ ಉತ್ತರ 4.00 ಎಂಬುದು ಏನಾಗಿರ್ತದೆ ಅಂದ್ರೆ ಗುಣಕದ ಮೌಲ್ಯ ಹೊಂದಿರ್ತದ ಎಂಬುದನ್ನು ನಾವು ತಿಳಿಬಹುದು. ಸೀಮಾಂತ ಅನುಭೋಗಿಕ ಇಚ್ಛೆ ಎಂಬುದು 0.75 ರಷ್ಟಿದ್ದರೆ ಗುಣಕದ ಮೌಲ್ಯ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ಅದೇ ರೀತಿ ಗುಣಕದ ಮೌಲ್ಯ 4.00 ಎಂಬ ನಿಯಮಗಳನ್ನು ಹೊಂದಿರ್ತದೆ ಎಂಬುದನ್ನು ನಾವು ಇಲ್ಲಿ ನೋಡಬಹುದು. ಅದೇ ರೀತಿ 9ನೆಯ ಪ್ರಶ್ನೆ ಪೂರೈಕೆಯು ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸುತ್ತದೆ. ತನ್ನೊಳಕ
ಪೂರ್ಣೋದ್ಯೋಗ ಒಂದು ಸ್ವಾಭಾವಿಕವಾದ ಸನ್ನಿವೇಶವಾಗಿರುತ್ತದೆ ಎಂಬ ಅಂಶವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಥವಾ ಸಂಬಂಧಿಸಿದ್ದಾಗಿದೆ ಎಂಬುದನ್ನು ತಿಳಿಸ್ರಿ ಅಂತ ಹೇಳಿದರ ಈ ಪಿಯುವವರ ಉದ್ಯೋಗದ ನಿಯಮ ತಪ್ಪು. ಅದೇ ರೀತಿ ಅವರ ಮಾರುಕಟ್ಟೆಯ ನಿಯಮ ಪೂರೈಕೆ ತನ್ನದೇ ಆದ ಬೇಡಿಕೆಯನ್ನು ಏನು ಮಾಡ್ತದೆ ಸೃಷ್ಟಿಸುತ್ತದೆ. ಸರಿಯಾದ ಉತ್ತರ ಯಾವುದಾಗುತ್ತೆ ನಿಯಮ ಸರಿಯಾದ ಉತ್ತರ ಸ್ನೇಹಿತರೆ. ಪೂರೈಕೆಯು ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳುತ್ತದೆ ಎಂಬುವ ನಿಯಮ ಯಾರ್ದಾಗತ್ತೆ ಅಂದ್ರೆ ಅವರ ಮಾರುಕಟ್ಟೆಯ ನಿಯಮ ಆಗಿರ್ತದೆ. ಅದೇ ರೀತಿ ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. 10ನೆಯ ಪ್ರಶ್ನೆ ಅನುಭೋಗಿಯ ವಯಸ್ಸು ಮತ್ತು ಅನುಭೋಗಿಕ ಇಚ್ಛೆ ಇವೆರಡ ನಡುವಿನ ಸಂಬಂಧವನ್ನು ಕುರಿತು ಇದರಲ್ಲಿ ವಿವರಿಸಲಾಗಿದೆ. ಫಸ್ಟ್ ಒನ್ ಸಾಂಪ್ರದಾಯಿಕ ಆದಾಯದ ತತ್ವ, ಅದೇ ರೀತಿ ಕಾಯಂ ಆದಾಯದ ತತ್ವ, ಸಿ ನಿರಪೇಕ್ಷ ಆದಾಯ ತತ್ವ, ಡಿ ಜೀವನ ಚಕ್ರದ ತತ್ವ. ಸರಿಯಾದ ಉತ್ತರ ಯಾವ್ದಾರ ಡಿ ಸರಿಯಾದ ಉತ್ತರ. ಇದಾಗಲ್ಲ ಇದು ಸರಿಯಾದ ಉತ್ತರ. ಡಿ ಸರಿಯಾದ ಉತ್ತರ. ಅನುಭೋಗಿಯ ವಯಸ್ಸು ಮತ್ತು ಅನುಭೋಗಿಕ ಇಚ್ಛೆ ಇವೆರಡ ನಡುವಿನ ಸಂಬಂಧವನ್ನು ಕುರಿತು ಇದರಲ್ಲಿ ವಿವರಿಸಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಜೀವನ ಚಕ್ರ ತತ್ವದಲ್ಲಿ ವಿವರಿಸಲಾಗಿದೆ ಸ್ನೇಹಿತರೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಬರ್ರಿ. ಮುಂದಿನ ಪ್ರಶ್ನೆ 11ರಿಂದ 20ರ ಕೆಳಗಿನ ಪ್ರಶ್ನೆಗಳನ್ನು ಓದಿ ಸರಿಯಾದ ಉತ್ತರವನ್ನು ನೀಡಲಾದ ಪಟ್ಟಿಯಿಂದ ಆಯ್ಕೆ ಮಾಡಿರಿ ಅಂತ ಹೇಳಿದ್ದಾರೆ. ಅದೇ ರೀತಿ 11ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಟ್ಟ ಬೇಡಿಕೆಯ ಭಾಗವಾಗಿದೆ? ಸಟ್ಟ ಬೇಡಿಕೆಯ ಭಾಗವಾಗಿದೆ. ಫಸ್ಟ್ ಒನ್ ಏನು ಕೊಟ್ಟಾರ? ಫಸ್ಟ್ ಒನ್ ಶೇಖರಣೆ, ಸೆಕೆಂಡ್ ಒನ್ ಬಿ ನಿರೀಕ್ಷಣೆ, ಅದೇ ರೀತಿ ಸಿ ಉಳಿತಾಯಗಳು, ಡಿ ಹೂಡಿಕೆ. ಅದೇ ರೀತಿ ಆನ್ಸರ್ ಕೊಟ್ಟಾರ ಎ ಮತ್ತು ಬಿ, ಎ ಮತ್ತು ಸಿ ಏನು ಕೊಟ್ಟಾರ? ಬಿ ಮತ್ತು ಸಿ ಕೊಟ್ಟಾರ. ಡಿ ಎ ಮತ್ತು ಡಿ ಕೊಟ್ಟಾರ. ಅದೇ ರೀತಿ 11ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದು ಆಗಬಹುದು? ಶೇಖರಣೆ ಅಂದ್ರೆ ಕ್ರೋಢೀಕರಣ, ನಿರೀಕ್ಷಣೆ, ಉಳಿತಾಯಗಳು ಮತ್ತು ಹೂಡಿಕೆ. ಇದರೊಳಗೆ ಸರಿಯಾದ ಉತ್ತರ ಯಾವುದಾಗಬಹುದು ಅಂದ್ರೆ ಎ ಸರಿಯಾದ ಉತ್ತರ. ಎ ಆ್ಯಂಡ್ ಬಿ ಸರಿ. ಶೇಖರಣೆ, ಕ್ರೋಢೀಕರಣ ಮತ್ತು ನಿರೀಕ್ಷತೆ ಅಂದ್ರೆ ನಿರೀಕ್ಷಣೆ ಇಷ್ಟ ಬೆಳೆ ಬರಬಹುದು ಅಂದ್ರೆ 1 ಎಕರೆದಾಗ ಇಷ್ಟ ಬೆಳಿಬಹುದು. 5 ಕ್ವಿಂಟಲ್, ಒಬ್ಬೊಬ್ರು 5 ಕ್ವಿಂಟಲ್ ಬೆಳಿತಾರೆ, ಒಬ್ಬರು 10 ಕ್ವಿಂಟಲ್ ಬೆಳಿತಾರೆ. ಅದೇ ರೀತಿ ನಿರೀಕ್ಷೆ ಇರ್ತೈತೆ. ನಿರೀಕ್ಷೆ ಇಷ್ಟ ಬೆಳೆಯುತ್ತೈತಿ, ನಮ್ಗೆ ಎಷ್ಟಿಟ್ಟು ಹೋಗ್ಬೇಕು, ಇಷ್ಟ ಮಾರಬೇಕು ಮಾರ್ಕೆಟ್ಗೆ ಎಂಬುದನ್ನು ನೀವು ಬರ್ತದೆ. ಸರಿಯಾದ ಉತ್ತರ ಎ ಸರಿಯಾದ ಉತ್ತರ. 11ನೇ ಪ್ರಶ್ನೆ ಎ ಸರಿಯಾದ ಉತ್ತರ. ಅದೇ ರೀತಿ 12ನೇ ಪ್ರಶ್ನೆ ಹಣವು ವಾರ್ಷಿಕವಾಗಿ ಕೈ ಬದಲಾಗುವ ಅನುಕ್ರಮವನ್ನು ಹೀಗೆಂದು ಕರೆಯುತ್ತಾರೆ. ಎ ಹಣದ ಕೊಳ್ಳುವ ಶಕ್ತಿ, ಬಿ ಹಣದ ವೇಗ, ಸಿ ಹಣದ ವಹಿವಾಟು, ಡಿ ಹಣದ ಓಟ. ಎ ಮತ್ತು ಬಿ, ಬಿ ಸಿ, ಬಿ ಮತ್ತು ಸಿ ಕೊಟ್ಟಾರ. ಡಿ ಎ ಮತ್ತು ಡಿ ಕೊಟ್ಟಾರ. ಅದೇ ರೀತಿ 12ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಕ್ಕೆ ಎಂಬುದನ್ನು ನೋಡಿ ಬರ್ರಿ. ಅದೇ ರೀತಿ ಹಣದ ಕೊಳ್ಳುವ ಶಕ್ತಿ ಆಗಲ್ಲ, ಹಣದ ವೇಗ ಆಗಬಹುದು, ಹಣದ ವಹಿವಾಟು ಆಗಲ್ಲ, ಹಣದ ಓಟ ಆಗಲ್ಲ. ಯಾವುದಕ್ಕಂದ್ರೆ ಹಣದ ವೇಗ ಆಗ್ತದ. ಹಣವು ವಾರ್ಷಿಕವಾಗಿ ಕೈ ಬದಲಾಗುವ ಅನುಕ್ರಮವನ್ನು ಹೀಗೆಂದು ಕರೆಯುವರು. ಕೈ ಬದಲಾವಣೆ ಹಣದ ವೇಗ ಆಗ್ತದ. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಆಗ್ತದೆ ನೋಡ್ರಿ. ಬಿ ಅಂದ್ರೆ ಬಿ ಸರಿಯಾದ ಉತ್ತರ. ಹಣದ ವಾರ್ಷಿಕವಾಗಿ ಕೈ ಬದಲಾಗುವ ಅನುಕ್ರಮವನ್ನು ಹಣದ ವೇಗ ಎಂದು ಕರೆಯುತ್ತಾರೆ. ಅದೇ ರೀತಿ 7th ಒನ್ ನ್ಯಾಷನಲ್ ಇನ್ಕಮ್ ಈಸ್ ಅದೇ ರೀತಿ 7ನೇ ಸರಿಯಾದ ಉತ್ತರ ಯಾವುದಕ್ಕಂದರೆ ಎ ಸರಿಯಾದ ಉತ್ತರ. 8ನೇ ಪ್ರಶ್ನೆ ಸರಿಯಾದ ಉತ್ತರ ಸಿ ಆಗ್ತದ. ಅದೇ ರೀತಿ 9ನೇ ಪ್ರಶ್ನೆ ಸರಿಯಾದ ಉತ್ತರ ಸೇಲ್ ಆಫ್ ಮಾರ್ಕೆಟ್ ಆಗ್ತದ. 10ನೇ ಪ್ರಶ್ನೆ ಲೈಫ್ ಸೈಕಲ್ ಹೈಪೋಥಿಸಿಸ್ ಆಗ್ತದ. ಡಿ
ಲೈಫ್ ಸೈಕಲ್ ಹೈಪೋಥೆಸಿಸ್. ಅದೇ ರೀತಿ ಇಲ್ಲಿ ಏನು ಕೊಟ್ಟಾರ 11ರಿಂದ 20 ಕ್ವಶನ್ ಆಯ್ಕೆ ಮಾಡಿ ಬರೆಯದ ಕೇಳಿದ್ದಾರೆ. 11ನೇ ಪ್ರಶ್ನೆ ಯಾವುದಾಗ್ತದಂದ್ರೆ ಎ ಸರಿಯಾದ ಉತ್ತರ. ಎ ಸರಿಯಾದ 11ನೇ ಪ್ರಶ್ನೆ ರೀ. ಅದೇ ರೀತಿ 12ನೇ ಪ್ರಶ್ನೆ ರೀ. ಬಿ ಸರಿಯಾದ ಉತ್ತರ. 12ನೇ ಪ್ರಶ್ನೆ ಕನ್ನಡ ವರ್ಷನ್ ನೋಡ್ಬರ್ರಿ. 13ನೇ ಪ್ರಶ್ನೆ ವಿತ್ತೀಯ ಜವಾಬ್ದಾರಿ ಮತ್ತು ಆಯವ್ಯಯ ನಿರ್ವಹಣೆ ಎಂಬುದರ ಗುರಿಯು. FRBA ರೀ. ಅದೇ ರೀತಿ ಏನು ಕೇಳ್ಯಾರ, ಈ ದೀರ್ಘಕಾಲಿಕ ಸಮಗ್ರ ಆರ್ಥಿಕ ಸ್ಥಿರತೆ, ಬಿ ಜಾನ್ಮೆಯ ಋಣದ ನಿರ್ವಹಣೆ, ಸಿ ವಿತ್ತೀಯ ನಿರ್ವಹಣೆಯಲ್ಲಿ ಅಂತರ ಜನಾಂಗೀಯ ಸಮತೆಯನ್ನು ಖಾತರಿಪಡಿಸುವುದು, ಡಿ ಈ ಮೇಲಿನ ಎಲ್ಲವೂ ಅಂತ ತಿಳಿಸಿದ್ದಾರೆ. ಕೋರ್ಸ್ ನೋಡ್ಬರ್ರಿ. ಅಂದ್ರೆ ಎ ಮತ್ತು ಬಿ ಸಿ ಏನು ಹೇಳ್ತದ, ಬಿ ಮತ್ತು ಸಿ ಹೇಳ್ತದ, ಡಿ ಮಾತ್ರ ಅಂತ ಹೇಳ್ತದ. ನಾವು ಖಾತ್ರಿಪಡಿಸಿಕೊಳ್ಳೋಣ ಯಾವ್ದು ಆನ್ಸರ್ ಸರಿ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳೋಣ ಮೊದಲ್ರಿ. ದೀರ್ಘಕಾಲೀನ ಸಮಗ್ರ ಆರ್ಥಿಕ ಸ್ಥಿರತೆ ಕ್ವಶನ್ ನೋಡ್ರಿ. ವಿತ್ತೀಯ ಜವಾಬ್ದಾರಿ ಮತ್ತು ಆಯವ್ಯಯ ನಿರ್ವಹಣೆ ಎಂಬುದರ ಗುರಿಯು ಯಾವುದಾಗಬಹುದು? ದೀರ್ಘಕಾಲಿಕ ಸಮಗ್ರ ಆರ್ಥಿಕ ಸ್ಥಿರತೆ ಇದಾಗ್ತದ. ಜಾನ್ಮೆಯ ಋಣ ಮತ್ತು ಸಾಲ ನಿರ್ವಹಣೆ ಇದು ಸರಿಯಾದ ಉತ್ತರ. ವಿತ್ತೀಯ ನಿರ್ವಹಣೆಯಲ್ಲಿ ಅಂತರ್ಜನಾಂಗೀಯ ಸಮ್ಮತಿಯ ಖಾತರಿಪಡಿಸುವಿಕೆ ಇದು ಸರಿ ಆಗ್ತದೆ. ಅಂದ್ರೆ 3 ಸರಿ ಆಕ್ಕವ್ರಿ. 3 ಸರಿ ಆಕ್ಕವ ಅಂದ್ರೆ ಡಿ ಈ ಮೇಲಿನ ಎಲ್ಲವೂ ಸರಿಯಾದ ಉತ್ತರ. 3 ಸರಿ ಹಾಕಿದ್ರೆ ಈ ಮೇಲಿನ ಎಲ್ಲವೂ ನೋಡ್ರಿ. ಸರಿಯಾದ ಉತ್ತರ ಯಾವುದಾಗತ್ತೆ ಅಂದ್ರೆ ಡಿ ಸರಿಯಾದ ಉತ್ತರ. ಈ ಮೇಲಿನ ಎಲ್ಲ ವಿಷಯಗಳನ್ನು ಸರಿ ಉತ್ತರ ಆಗಿವೆ. ಅದೇ ರೀತಿ 14ನೇ ಪ್ರಶ್ನೆ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಹೊಂದಿರುವ ಕೆಳಗಿನವುಗಳ ಕಾಲಾನುಕ್ರಮದಲ್ಲಿ ತಿಳಿಸಿರಿ ಹೇಳಿದ್ದಾರೆ. ಫಸ್ಟ್ ಒನ್ ಮೂಲಭೂತ ಅವಶ್ಯಕತೆಯ ದೃಷ್ಟಿಕೋನ, ಸೆಕೆಂಡ್ ಒನ್ ತಲಾದಾಯ ದೃಷ್ಟಿಕೋನ, ಸಿ ಮಾನವ ಅಭಿವೃದ್ಧಿಯ ಸೂಚ್ಯಂಕ ದೃಷ್ಟಿಕೋನ. ಎ ಏನು ನೀಡಿದ್ದಾರೆ ಫಸ್ಟ್ ಸೆಕೆಂಡ್ ಥರ್ಡ್, ಬಿ ಸೆಕೆಂಡ್ ಫಸ್ಟ್ ಥರ್ಡ್ ನೀಡಿದ್ದಾರೆ, ಸಿ 2 3 1 ನೀಡಿದ್ದಾರೆ, ಅದೇ ರೀತಿ ಡಿ ಫಸ್ಟ್ ಥರ್ಡ್ ಸೆಕೆಂಡ್ ಅಂತ ನೀಡಿದ್ದಾರೆ. ಸರಿಯಾದ ಉತ್ತರ ಯಾವುದಾಗಬಹುದು ಅಂದ್ರೆ ತಲಾ ಆದಾಯ ಸೆಕೆಂಡ್ ಆಗ್ತದ. ಸಾರಿ, ಮೂಲಭೂತ ಅವಶ್ಯಕತೆಯ ದೃಷ್ಟಿಕೋನ ಯಾವ್ದಾಗ್ತದೆ ಅಂದ್ರೆ ಸೆಕೆಂಡ್ ಆಗ್ತದ. ಅದೇ ರೀತಿ ಥರ್ಡ್ ಯಾವುದಾಗ್ತದೆ ಅಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ದೃಷ್ಟಿಕೋನ ಆಗ್ತದ. ಫಸ್ಟ್ ಒನ್ ತಲಾ ಆದಾಯ ದೃಷ್ಟಿಕೋನ ಯಾವುದಾಯ್ತು ನೋಡ್ರಿ. 2 1 3 1 2 3 ಐತಿ, ಇದು ತಪ್ಪು. 2 1 3 ಯಾವುದಂದ್ರೆ ಈ ಸರಿ. ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ಅದೇ ರೀತಿ 15ನೇ ಪ್ರಶ್ನೆ ಸ್ವಪೋಷಿತ ಅಭಿವೃದ್ಧಿಯ ಎಂಬ ಪರಿಕಲ್ಪನೆಯನ್ನು ನಿರೂಪಿಸಿ ವ್ಯಾಖ್ಯಾನಿಸಿದವರು ಯಾರ ಅಂತ ಕೇಳಿದಾರೆ. ಫಸ್ಟ್ ಒನ್ ಎ ಯೋಜನಾ ಆಯೋಗ, ಬಿ ಬಟ್ಲ್ಯಾಂಡ್ ಆಯೋಗ, ಸಿ ಹಣಕಾಸು ಆಯೋಗ, ಡಿ ಜೋಸೆಫ್ ಸಿ ಕುಮಾರಪ್ಪ. ಎ ಮತ್ತು ಸಿ, ಬಿ ಸಿ ಮತ್ತು ಡಿ, ಸಿ ಬಿ ಏನು ನೀಡಿದ್ದಾರೆ, ಎ ಮತ್ತು ಬಿ ನೀಡಿದ್ದಾರೆ. ಅದೇ ರೀತಿ 15ನೇ ಪ್ರಶ್ನೆಯ ಸರಿಯಾದ ಉತ್ತರ ಯಾವುದಾಗಬಹುದು ಅಂದ್ರೆ ಫಸ್ಟ್ ಒನ್ ಎ ಯೋಜನಾ ಆಯೋಗ, ಸೆಕೆಂಡ್ ಒನ್ ಬಟ್ಲ್ಯಾಂಡ್ ಆಯೋಗ, ಸಿ ಹಣಕಾಸು ಆಯೋಗ ಮತ್ತು ಜೋಸೆಫ್ ಕುಮಾರ್. ಈ ನಿಯಮಗಳಲ್ಲಿ ಯಾವುದಾಗಬಹುದು ಅಂದ್ರೆ ರೀ ಸಿ ಹಣಕಾಸು ಆಯೋಗ. ಸಿ ಬಿ ಆಗ್ತೈತಿ ನೋಡ್ರಿ. ಯಾವುದಂದ್ರೆ ಬಟ್ಲ್ಯಾಂಡ್ ಆಯೋಗ ಎಂಬ ನಿಯಮ ಮಾತ್ರ ಸರಿ ಉತ್ತರ. ಇವಾಗಲ್ಲ. ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ. ಅದೇ ರೀತಿ 16ನೇ ಪ್ರಶ್ನೆ ಬೌದ್ಧಿಕ ಗುಣಮಟ್ಟದ ಜೀವನದ ಸೂಚಿ ಎಂಬ ಪರಿಕಲ್ಪನೆಯನ್ನು ಮೂಲದಲ್ಲಿ ನಿರೂಪಿಸಿದವರು ಯಾರು ಅಂತ ಕೇಳ್ಯಾರ. ಎ ಮೇಯರ್, GM, ಬಿ ಬಾಲ್ಡಿವಿನ್, ಆರ್ ಇ, ಸಿ ನೆಲ್ಸನ್, ಡಿ ಮೋರಿಸ್ ಡಬ್. ಇದರೊಳಗೆ ಸರಿಯಾದ ಉತ್ತರ ಯಾವ್ದಾರ ಎ ಬಿ ಮತ್ತು ಸಿ
ಬಿ ಎ ಮತ್ತು ಬಿ, ಸಿ ಡಿ, ಡಿ ಎ ಮತ್ತು ಸಿ. 16ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಾಗಬಹುದು ಅಂದ್ರೆ ನೋಡಿ, ಮೋರಿಸನ್ ಡಾಬ್ ಅವರ ಸರಿ ಉತ್ತರ ಆಗ್ತದ. ಡಿ ಎಲ್ಲಿ ನೋಡ್ರಿ, ಸಿ ಸರಿಯಾದ ಉತ್ತರ. ಅದೇ ರೀತಿ 13ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರ ಡಿ. 13ನೇ ಪ್ರಶ್ನೆ ಡಿ ಆಗ್ತದ. ಅದೇ ರೀತಿ 14ನೇ ಪ್ರಶ್ನೆ ಬಿ ಆಗ್ತದ. ಅದೇ ರೀತಿ 15ನೇದ ಸಿ ಆಗ್ತದ. 16ನೇದು ಸಿ ಆಗ್ತದ. ಅದೇ ರೀತಿ 17ನೇ ಪ್ರಶ್ನೆಯನ್ನು ಕೈಗಾರಿಕಾ ಮೀಸಲು ಪಡಿ ಎಂಬ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸಿದವರು. ಫಸ್ಟ್ ಒನ್ ಆಡಮ್ ಸ್ಮಿತ್, ಸೆಕೆಂಡ್ ಒನ್ ಕಾರ್ಲ್ ಮಾರ್ಕ್ಸ್, ಥರ್ಡ್ ಒನ್ ಜೆ.ಎಂ. ಶುನ್ಪೀಟರ್, ಡಿ. ಆರ್.ಎಂ. ಸೋಲೋ. ಸರಿಯಾದ ಉತ್ತರ ಎ, ಎ ಮತ್ತು ಬಿ, ಬಿ, ಬಿ ಮತ್ತು ಡಿ, ಸಿ, ಸಿ ಮತ್ತು ಬಿ, ಡಿ, ಬಿ ಮಾತ್ರ. 17ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಂದ್ರೆ ಆಡಮ್ ಸ್ಮಿತ್ ಅವ್ರದ್ದು ಆಗ್ತದ? ಇಲ್ಲ, ಆಗಂಗಿಲ್ಲ. ಸೋಲೋ ಅವ್ರದ ಆಗಂಗಿಲ್ಲ. ಅದೇ ರೀತಿ ಜೆ.ಎಂ. ಶುನ್ಪೀಟರ್ ಆಗಂಗಿಲ್ಲ. ಸರಿಯಾದ ಉತ್ತರ ಬಿ, ಕಾಲ್ಮಸ್ ಆಗ್ತದ. ಕಾಲ್ಮಸ್ ಎಲ್ಲಿ ನೋಡ್ರಿ, ಒಂದು ಕಾಲ್ಮಸ್ ಸರಿಯಾದ ಉತ್ತರ. ಲಾಸ್ಟ್ ಒನ್ ಡಿ ಸರಿಯಾದ ಉತ್ತರ. 18ನೇ ಪ್ರಶ್ನೆ GWCR=S ಎಂಬ ಸಮೀಕರಣವು ಈ ಕೆಳಗಿನ ಯಾವ ಮಾದರಿಯಲ್ಲಿ ಸ್ಥಿರ ಬೆಳವಣಿಗೆಯ ಕುರಿತಂತಿದೆ? ಫಸ್ಟ್ ಒನ್ ಎ, ಹೆರಾಲ್ಡ್ ಮತ್ತು ಡ್ಯಾಮರ್ ಅವರ ಮಾದರಿ. ಹೆರಾಲ್ಡ್ ಮತ್ತು ಡೋಮರ್ ಅವರ ಮಾದರಿ ಆಗಬೇಕಾದ. ಸೆಕೆಂಡ್ ಒನ್ ಅಂತರ್ಗತ ಬೆಳವಣಿಗೆಯ ಮಾದರಿ. ಸಿ, ಆರ್.ಎಂ. ಸೋಲೋ ಮಾದರಿ, ಡಿ. ಕಾಲ್ಡರ್ನ ಮಾದರಿ. ಅದೇ ರೀತಿ ಎ ಮತ್ತು ಬಿ, ಬಿ, ಎ ಮತ್ತು ಡಿ, ಸಿ, ಸಿ ಮತ್ತು ಬಿ, ಡಿ, ಎ. ಸರಿಯಾದ ಉತ್ತರ ಯಾವುದಕ್ಕಂದ್ರೆ ಇದು ಯಾವ ಮಾದರಿ ಆಗ್ತದೆ? ಹೆರಾಲ್ಡ್ ಮತ್ತು ಡ್ಯಾಮರ್ ಅವರ ಮಾದರಿ ಆಗ್ತದೆ. ಹೆರಾಲ್ಡ್ ಮತ್ತು ಡೋಮರ್ ಅವರ ಮಾದರಿ ಆಗ್ತದೆ. GWCR=S ಎಂಬ ಸಮೀಕರಣವು ಈ ಕೆಳಗಿನ ಯಾವ ಮಾದರಿಯ ಸ್ಥಿರ ಬೆಳವಣಿಗೆಯ ಕುರಿತಂತಿದೆ ಅಂತ ಕೇಳಿದ್ರೆ ಹೆರಾಲ್ಡ್ ಮತ್ತು ಡೋಮರ್ ಅವರ ಮಾದರಿಯಾಗಿದೆ ಎಂಬುದನ್ನು ಇಲ್ಲಿ ನಾವು ತಿಳಿಸಬಹುದು. ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ. ಡಿ ಸರಿಯಾದ ಉತ್ತರ. ಅದೇ ರೀತಿ 19ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಫಸ್ಟ್ ಒನ್ ರೋಸ್ಟೆನ್ ಸ್ಟೈನ್ ರುಡಾನ್ ಅವರ ಬೃಹತ್ ತಳ್ಳುವಿಕೆಯ ಸಿದ್ಧಾಂತ. ಬೃಹತ್ ದೊಡ್ಡ ತಳ್ಳುವಿಕೆ ಸಿದ್ಧಾಂತ ಎಂದು ಕರೀತಾರೆ ಅದಕ್ಕೆ. ಅದೇ ರೀತಿ ಬಿ, ಹಾರ್ವೆ ಲೆವಿನ್ಸ್ಟನ್ ಮತ್ತು ಅದೇ ರೀತಿ ಕನಿಷ್ಠ ಸಂದಿಗ್ಧ ಪ್ರಯತ್ನ ರಾಗ್ನರ್ ನರ್ಸ್ ಅವರ ಬಡತನದ ವಿಷಯ ವರ್ತುಲ. ಡಿ, ಆಲ್ಫ್ರೆಡ್ ಮಾರ್ಷಲ್ ಮತ್ತು ವಾಯುಪಥ ಏರಿಕೆಯ ಸರ್ವಪೋಷಿತ ಬೆಳವಣಿಗೆ. 19ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದಕ್ಕಂತ ಅಂದ್ರೆ ನೋಡ್ರಿ, ಸರಿಯಾದ ಉತ್ತರ 19ನೇ ಪ್ರಶ್ನೆ ಸಿ ಸರಿಯಾದ ಉತ್ತರ, ಅಂದ್ರೆ ಡಿ ಸರಿಯಾದ ಉತ್ತರವಾಗಿದೆ. ಆಲ್ಫ್ರೆಡ್ ಮಾರ್ಷಲ್ ವಾಯುಪಥ ಏರಿಕೆಯ ಸ್ವಪೋಷಿತ ಬೆಳವಣಿಗೆ ಎಂಬ ನಿಯಮ ಇಲ್ಲಿ ತೋರಿಸಲಾಗಿದೆ. ಈ ಕೆಳಗಿನ ಯಾವುದು ಸರಿ ಅಲ್ಲ? ಯಾವುದು ಸರಿ ಇಲ್ಲ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರ ವಾಯುಪಥ ಏರಿಕೆ ಸ್ವಪೋಷಿತ ಬೆಳವಣಿಗೆ ಸರಿಯಲ್ಲ ಎಂಬ ನಿಯಮ ತಿಳಿಸಬಹುದು. ಸರಿಯಾದ ಉತ್ತರ ಇಲ್ಲಿ ಸಿ ಉತ್ತರ ಸರಿ. ಅದೇ ರೀತಿ ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕೇಂದ್ರೀಯ ಬ್ಯಾಂಕು ಕೈಗೊಂಡ ಇತ್ತೀಚಿನ ಕ್ರಮಗಳ್ಯಾವವು? ಅಂದ್ರೆ ಪ್ರೆಸೆಂಟ್ರಿ ಕೇಂದ್ರೀಯ ಬ್ಯಾಂಕು ಕೈಗೊಂಡ ಇತ್ತೀಚಿನ ಕ್ರಮಗಳು ಯಾವ್ಯಾವ ಎಂಬುದನ್ನು ತಿಳಿಸ್ರಿ ಅಂತ ಹೇಳ್ಯಾರ. ಫಸ್ಟ್ ಒನ್ ಡಿಸ್ಕೌಂಟ್ ಹೌಸಿಂಗ್ ಆ್ಯಂಡ್ ಫೈನಾನ್ಸ್ ಸಂಸ್ಥೆಯ ಸ್ಥಾಪನೆ ಅಂತ ಕೇಳಿದಾರೆ. ಅದೇ ರೀತಿ ಬಿ, ಠೇವಣಿ ಮತ್ತು ವಾಣಿಜ್ಯ ಪತ್ರಗಳ ಪರಿಚಯಿಸುವಿಕೆ ಅಂತ ಕೇಳಿದಾರೆ. ಸಿ, ದೇಶೀಯ ಬ್ಯಾಂಕುಗಳಿಗೆ ಸ್ವಾತಂತ್ರ್ಯ ಮುಂದುವರಿಕೆ. ಡಿ, ಬಡ್ಡಿ ದರಗಳ ನಿಯಂತ್ರಣ ರದ್ದು.
ಪಡಿಸುವಿಕೆ ಅಂತ ಹೇಳಿದ್ದಾರೆ. ಈ ನಿಯಮಗಳ ಇಟ್ಟುಕೊಂಡ್ರೆ ನಾವು ಸರಿಯಾದ ಆನ್ಸರ್ ಮಾಡಬೇಕತ್ತು. ಫಸ್ಟ್ ಒನ್, ಎ ಡಿಸ್ಕೌಂಟ್ ಹೌಸಿಂಗ್ ಆ್ಯಂಡ್ ಫೈನಾನ್ಸ್ ಸಂಸ್ಥೆ ಸ್ಥಾಪನೆ ಅಂತ ಕೇಳ್ಯಾರ. ಸೆಕೆಂಡ್ ಒನ್, ಠೇವಣಿ ಮತ್ತು ವಾಣಿಜ್ಯ ಪತ್ರಗಳ ಪರಿಚಯಿಸುವಿಕೆ ಚಾನಲ್. ಇದು ಕರೆಕ್ಟ್ ಆಗೋ, ಇದು ಕರೆಕ್ಟ್ ಆಗೋ. ದೇಶೀಯ ಬ್ಯಾಂಕ್ಗಳ ಸ್ವಾತಂತ್ರ್ಯ ಮುಂದುವರಿಕೆ ಇದೇನಿಲ್ರಿ. ಬಡ್ಡಿ ದರದ ನಿಯಂತ್ರಣ ರದ್ದುಪಡಿಸುವುದು ಇದು ಸರಿ. ಅಂದ್ರೆ ಸರಿಯಾದ ಉತ್ತರ ಯಾವ್ಯಾಕಂದ್ರೆ ಎ ಸರಿಯಾದ ಉತ್ತರ, ಎ ಬಿ ಡಿ ಸರಿಯಾದ ಉತ್ತರವಾಗಿವೆ. ಸರಿಯಾದ ಉತ್ತರ ಫಸ್ಟ್ ಒನ್ ಎ ಸರಿಯಾದ ಉತ್ತರ ನೋಡ್ರಿ. ಇದು 20ನೇ ಪ್ರಶ್ನೆ, ಸರಿಯಾದ ಉತ್ತರ ಎ. ಅದೇ ರೀತಿ ಇಂಗ್ಲೀಷ್ ವರ್ಷನ್ ಕೋಡ್ ಐತಿ, ನೋಡಿದರೆ ಅಲ್ಲಿ ನೋಡ್ಕೋಬೋದು. ಇದರೊಳಗೆ ಸರಿಯಾದ ಉತ್ತರ ಇಲ್ಲೂ ಹೇಳ್ಬೇಕಂದ್ರೆ ಎ ಸರಿಯಾದ ಉತ್ತರ ಇಲ್ರಿ. ತದನಂತರ ಇಲ್ಲಿ ಸಿ ಆಗ್ತದ. 19ನೇ ಪ್ರಶ್ನೆ. ಅದೇ ರೀತಿ 17ನೇ ಪ್ರಶ್ನೆ ಡಿ ಆಗ್ತದ. ಇಲ್ಲಿ ಡಿ ಸರಿಯಾದ ಉತ್ತರ. 18ನೇ ಪ್ರಶ್ನೆಗೆ ರೀ ಡಿ ಸರಿಯಾದ ಉತ್ತರ, ಇಲ್ಲೂ ಡಿ ಆಗ್ತದ. 18ನೇ ಪ್ರಶ್ನೆ ಇಲ್ಲಿ 2 ಮತ್ತು ಡೋಮರ್ ಅಂದ್ರೆ ಇಲ್ಲೂ ಡಿ ಆಗ್ತದ. ನೆಕ್ಸ್ಟ್ ಒನ್, ಪ್ರಶ್ನೆ 21 ಮತ್ತು 30ರ ಕೆಳಗಿನ ಪ್ರಶ್ನೆಗಳನ್ನು ಓದಿ ಸರಿಯಾದ ಪ್ರತಿಪಾದನೆ ಮತ್ತು ವಿವೇಚನೆಯ ಸಂಯೋಜನೆಯನ್ನು ನೀಡಿ ಕೋಡ್ಗಳಿಗೆ ಆಯ್ಕೆ ಮಾಡ್ರಿ ಅಂತ ಹೇಳಿದಾರೆ. ಫಸ್ಟ್ ಒನ್ ಏನು ಕೊಟ್ಟಾರ ಅಂತ ನೋಡಿ ಬರ್ರಿ. 21ನೆಯ ಪ್ರಶ್ನೆ, ಪ್ರತಿಪಾದನೆ ಮತ್ತು ವಿವೇಚನೆ 2 ನಿಯಮ ಕೊಟ್ಟಿರ್ತ, ಆ ನಿಯಮಗಳ ಹೋಲಿಕೆ ಮಾಡಿ ಸರಿಯಾದ ಉತ್ತರವನ್ನು ನೀವು ನೀಡ್ರಿ ಅಂತ ಹೇಳಿದ್ದಾರೆ ಅಥವಾ ಆಯ್ಕೆ ಮಾಡ್ರಿ ಅಂತ ಹೇಳಿದ್ದಾರೆ. ಅದೇ ರೀತಿ ಪ್ರತಿಪಾದನೆ ಎ, ಸರಕುಗಳಲ್ಲಿರುವ ಗುಣಗಳೇ ಅನುಭೋಗ್ಯ ತುಷ್ಟಿಕೋನದ ಮೂಲವಾಗಿರುತ್ತದೆ. ವಿವೇಚನೆ ಆರ್, ಸರಕುಗಳಿರುವ ಗುಣಗಳಿಂದಲೇ ಅನುಭೋಗಿಗಳು ತುಷ್ಟಿಗುಣವನ್ನು ಪಡೆಯುತ್ತಾರೆ. ಎ ಮತ್ತು ಆರ್ ಗಳೆರಡೂ ಸರಿ. ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿರುತ್ತದೆ. ಬಿ, ಎಯು ಸರಿ, ಆರ್ ಸರಿಯಾದ ಕಾರಣವಲ್ಲ. ಸಿ, ಎ ಸರಿಯಲ್ಲ, ಆರ್ ಸಹಿತ ತಪ್ಪಾಗಿದೆ. ಡಿ, ಎ ಮತ್ತು ಆರ್ ನಡುವೆ ಒಂದೊಂದು ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ಸರಿಯಾದ ಉತ್ತರ ಯಾವುದಾಗತ್ತಂದ್ರೆ ಫಸ್ಟ್ ಒನ್ ಎ ಸರಿಯಾದ ಉತ್ತರ. ಎ ಮತ್ತು ಆರ್ ಎರಡೂ ಸರಿ ಇರ್ತವ. ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿರುತ್ತದೆ. 10 ಕ್ವಶನ್ ಪೇಪರ್ ತೆಗೆದ್ರು ಈ ಪ್ರಶ್ನೆಗಳ ಅಂತೂ ಕಡ್ಡಾಯ. ಯಾವ ಕ್ವಶನ್ ಪೇಪರ್ ತೆಗೆದು ನೋಡ್ಕರೀ, ಪ್ರತಿಪಾದನೆ ಮತ್ತು ವಿವೇಚನೆ ಒಳಗೆ ನಿಮಗೆ ಏನೂ ಬರ್ಲಿಕ್ಕಂದ್ರೆ ಫಸ್ಟ್ ಒನ್ ಸರಿಯಾದ ಉತ್ತರ ಯಾವುದಾಕಂದ್ರೆ ಎ ಹಾಕ್ಬೋದು. ಯಾಕಂದ್ರೆ ಎ ಮತ್ತು ಆರ್ ಎರಡೂ ಸರಿ ಇರ್ತಾವ. ಆರ್ ಮತ್ತು ಎನ ಸರಿಯಾದ ವಿವರಣೆ ಆಗಿರ್ತದ ಎಂಬುದನ್ನು ಈ ನಿಯಮವನ್ನು ಸರಿಯಾದ ಉತ್ತರ. ಇದರಲ್ಲಿ ಕನ್ಫ್ಯೂಸ್ ಭಾಳ ಆಗ್ತಾವ. ಕ್ವಶನ್ ಎ ಮತ್ತು ಆರ್ ಎರಡೂ ಸರಿ ಇರ್ತಾವ. ಒಮ್ಮೆ ಎ ತಪ್ಪಿರ್ತದ, ಬಿ ಸರಿ ಇರ್ತದ. ಆ ನಿಯಮಗಳ ತಕ್ಕಂತೆ ನೀವು ಸರಿಯಾದ ಉತ್ತರ ನೀಡಬೇಕ್ರಿ. ಅದೇ ರೀತಿ ಇಲ್ಲಿ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಪ್ರತಿಪಾದನೆ ಎ, ಬರಿದಾಗದಿರುವಿಕೆಯು ಸಾರ್ವಜನಿಕ ಸರಕುಗಳ ಮೂಲ ಲಕ್ಷಣವಾಗಿದೆ. ವಿವೇಚನೆ ಆರ್, ಸಾರ್ವಜನಿಕ ಸರಕೊಂದನ್ನು ಯಾವನೇ ಒಬ್ಬ ಗ್ರಾಹಕರ ಬಳಸಿದ್ದಲ್ಲಿ ಇತರೆ ಯಾವ ಗ್ರಾಹಕನು ಹೊರತುಪಡಿಸಿದಂತಾಗುವುದಿಲ್ಲ. ಕೋಡ್ಸ್ ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಮತ್ತು ಎ ಸರಿಯಾದ ವಿವರಣೆಯಲ್ಲ. ಬಿ, ಎ ಮತ್ತು ಆರ್ ಗಳೆರಡೂ ಪರಸ್ಪರ ಸಂಬಂಧಿಸಿದವುಗಳಲ್ಲ. ಸಿ, ಎಯು ಸರಿಯಲ್ಲ, ಆರ್ ಸರಿಯಾಗಿದೆ. ಡಿ, ಎ ಮತ್ತು ಆರ್ ಗಳೆರಡೂ ಸರಿಯಾಗಿದ್ದು ಆರ್ ಮತ್ತು ಎನ ಸರಿಯಾದ ವಿವರಣೆಯಾಗಿದೆ. ಸರಿಯಾದ ಉತ್ತರ 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗ್ತಾರ ಡಿ, ಎ ಮತ್ತು ಆರ್ ಗಳೆರಡೂ ಸರಿಯಾಗಿದ್ದು ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ. ಇದು ಸರಿಯಾದ ಉತ್ತರ. ಅದೇ ರೀತಿ 23ನೇ ಪ್ರಶ್ನೆ, ಪ್ರತಿಪಾದನೆ ಎ, ಸಾಮಾನ್ಯವಾಗಿ ಆಯವ್ಯಯ ಖರ್ಚುಗಳನ್ನು ಉದ್ದೇಶಾನುಸಾರ ಮಾಡಲಾಗುತ್ತದೆ. ಅದೇ ರೀತಿ ವಿವೇಚನೆ ಆರ್, ಆಯವ್ಯಯ
ಖರ್ಚಿನ ಗುರಿಯು ಉದ್ದೇಶಪೂರ್ವಕ ನಿಯೋಜನೆಯಾಗಿರುತ್ತದೆ. ತದನಂತರ ಎ ಮತ್ತು ಆರ್ಗಳು ಒಂದನ್ನೊಂದು ಸಂಬಂಧಪಟ್ಟವುಗಳಲ್ಲ. ಬಿ, ಎ ಮತ್ತು ಆರ್ ಒಂದನ್ನೊಂದು ಅಂತರ ಸಂಬಂಧಗಳು. ಅದೇ ರೀತಿ ಸಿ, ಎ ಮತ್ತು ಆರ್ ಎರಡೂ ಸರಿಯಾಗಿದ್ದು ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿರುತ್ತದೆ. ಡಿ, ಎ ಯು ಸರಿಯಾಗಿದೆ, ಆರ್ ಸರಿಯಾಗಿಲ್ಲ ಎಂಬ ನಿಯಮಗಳನ್ನು ತಿಳಿಸ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿರುತ್ತದೆ ಎಂಬುದನ್ನು ತಿಳಿಸಬಹುದು. 24ನೇ ಪ್ರಶ್ನೆ, ಟಿ ಟೆಸ್ಟ್. ಇಲ್ಲಿ ಟಿ ಟೆಸ್ಟ್ ಕೊಟ್ಟಾರ. ಪ್ರತಿಪಾದನೆ ಎ ಮತ್ತು ಪ್ರತಿಪಾದನೆ ವಿವೇಚನೆ ಆರ್ ಎಂಬ ನಿಯಮಗಳನ್ನು ಕೊಟ್ಟಾರ. ಒಂದು ವೇಳೆ ಟಿ ಪರೀಕ್ಷೆಯ ಲೆಕ್ಕಾಚಾರ ಮಾಡಿ ಮೌಲ್ಯವು ಸ್ವೀಕಾರಾರ್ಹ ಪರಿಧಿಯೊಂದಿಗಿದ್ದರೆ ಶೂನ್ಯವಾಗಿದ್ದಾಗ ಅಥವಾ ಶೂನ್ಯ ಪ್ರಾಕಲ್ಪನೆಯು ಒಪ್ಪಿಗೆಯಾಗಿದೆ ಎಂದರ್ಥ. ಆರ್ ಒಳಗೆ ಏನು ಕೊಟ್ಟಾರ? ಕನಿಷ್ಠ ವಿವೇಚನೆಯು ಗಾತ್ರದ ಏರಿಳಿತಗಳಿಂದ ಉಂಟಾಗುತ್ತದೆ ಎಂಬುದನ್ನು ಇಲ್ಲಿ ಭಾವಿಸಲಾಗಿದೆ ಎಂಬುದನ್ನು ತಿಳಿಸಿದ್ದಾರೆ. ಆ ನಿಯಮಕ್ಕೆ ತಕ್ಕಂತೆ ಎ ಯು ಸರಿಯಾಗಿದೆ ಮತ್ತು ಆರ್ ಕೂಡ ಸರಿಯಾಗಿದೆ. ಆದರೆ ಆರ್ ಮತ್ತು ಎ ಸರಿಯಾದ ವಿವರಣೆಯಲ್ಲ. ಬಿ, ಎ ಯು ಸರಿಯಾಗಿದೆ ಮತ್ತು ಆರ್ ಮತ್ತು ಎ ಯ ಸರಿಯಾದ ವಿವರಣೆಯಾಗಿದೆ. ಸಿ, ಎ ಯು ಸರಿಯಾಗಿದೆ ಆದರೆ ಆರ್ ಸರಿಯಾಗಿಲ್ಲ. ಡಿ, ಎ ಯು ಸರಿಯಾಗಿಲ್ಲ ಆದರೆ ಆರು ಸರಿಯಾಗಿಲ್ಲ ಎಂಬ ನಿಯಮಗಳನ್ನು ತಿಳಿಸ್ತಾರೆ. ಆ ನಿಯಮಕ್ಕೆ ತಕ್ಕಂತೆ ಸರಿಯಾದ ಉತ್ತರ ಯಾವುದಕ್ಕಂದ್ರೆ ಸಿ ಸರಿಯಾದ ಉತ್ತರ ಆಗ್ತದೆ. ಎ ಯು ಸರಿಯಾಗಿದೆ ಆದರೆ ಆರು ಸರಿಯಾಗಿಲ್ಲ ಎಂಬ ನಿಯಮಗಳನ್ನು ತಿಳಿಸ್ತದೆ. ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ. ಪ್ರತಿಪಾದನೆ ಎ ಟೈಪ್ 2 ಎರರ್ಗೆ ಹೋಲಿಸಿದಾಗ ಟೈಪ್ 1 ಎರರ್ ಉತ್ತಮ. ವಿವೇಚನೆ ಆರ್. ತಪ್ಪಾಗಿರುವ ಪ್ರಾಕಲ್ಪನೆಗಳನ್ನು ಒಪ್ಪುವುದಕ್ಕಿಂತ ಸರಿಯಾಗಿರುವುದನ್ನು ತಿರಸ್ಕರಿಸುವುದು ಹೆಚ್ಚು ಅಪಾಯಕಾರಿಯಾಗಿದೆ ಎಂಬುದನ್ನು ತಿಳಿಸ್ತಾರೆ. ಅದೇ ರೀತಿ ಎ ಯು ಸರಿಯಾಗಿದೆ, ಆರ್ ಕೂಡ ಸರಿಯಾಗಿದೆ, ಎರಡೂ ಸರಿಯಾಗಿದೆ. ಆರ್ ಮತ್ತು ಎ ಸರಿಯಾದ ವಿವರಣೆಯಲ್ಲ. ಅದೇ ರೀತಿ ಬಿ, ಎ ಯು ಸರಿಯಾಗಿದೆ, ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ. ಸಿ, ಎ ಯು ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ. ಡಿ, ಎ ಯು ತಪ್ಪಾಗಿದೆ, ಆರ್ ಸರಿಯಾಗಿದೆ ಎಂಬ ನಿಯಮಗಳನ್ನು ತಿಳಿಸ್ತದೆ. 25ನೇ ಪ್ರಶ್ನೆ. ಸರಿಯಾದ ಉತ್ತರ ಯಾವುದಾದ್ರೆ ಬಿ ಸರಿಯಾಗಿದೆ. ಎ ಯು ಸರಿಯಾಗಿದೆ, ಆರ್ ಮತ್ತು ಎ ನ ಸರಿಯಾದ ವಿವರಣೆಯಾಗಿದೆ ಎಂಬ ನಿಯಮನು ಸರಿಯಾಗಿದೆ. 26ನೇ ಪ್ರಶ್ನೆ. ಪ್ರತಿಪಾದನೆ ಎ ಕೊರತೆ ಆಯವ್ಯಯ. ಸರಕಾರವು ಒಂದು ಸಾಮಾನ್ಯ ಆಯವ್ಯಯದ ಕ್ರಮವಲ್ಲ. ವಿವೇಚನೆ ಆರ್. ಕೊರತೆ ಆಯವ್ಯಯವು ಹಣದ ಪೂರೈಕೆ ಮತ್ತು ಹಣದುಬ್ಬರದ ಪ್ರಮಾಣಗಳ ಏರಿಕೆಯಾಗಿ ಪರಿಣಮಿಸುತ್ತದೆ. ಎ ಯು ಸರಿಯಾಗಿದೆ ಮತ್ತು ಆರ್ ತಪ್ಪಾಗಿದೆ. ಬಿ, ಎ ಯು ಸರಿಯಾಗಿದೆ, ಆರ್ ಮತ್ತು ಎ ಸರಿಯಾದ ವಿವರಣೆಯಲ್ಲ. ಸಿ, ಎ ಮತ್ತು ಆರ್ ಗಳೆರಡೂ ಏನಾಗಿರ್ತದೆ ಸರಿಯಾಗಿವೆ, ಎ ಸರಿಯಾದ ವಿವರಣೆಯಾಗಿದೆ ಎಂಬ ನಿಯಮಗಳನ್ನು ತಿಳಿಸ್ತದೆ. ಅದೇ ರೀತಿ ಟಿ, ಎ ಮತ್ತು ಆರ್ ಎರಡೂ ಒಂದನ್ನೊಂದು ಸಂಬಂಧಿಸಿಲ್ಲ ಎಂಬ ನಿಯಮಗಳನ್ನು ತಿಳಿಸುತ್ತಾ ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಎ ಯು ಸರಿಯಾದ ವಿವರಣೆಯಾಗಿದೆ ಎಂಬ ನಿಯಮವನ್ನು ತಿಳಿಸಬಹುದು. ಅದೇ ರೀತಿ ಮುಂದುವರೆದು 27ನೇ ಪ್ರಶ್ನೆ ನೋಡೋಣ ಬರ್ರಿ. ಅದೇ ರೀತಿ 27ನೇ ಪ್ರಶ್ನೆ. ಪ್ರತಿಪಾದನೆ ಎ ವಿಭಿನ್ನ ಉತ್ಪಾದನಾಂಗಗಳ ಸಪ್ತನೆಯು ಅಂತಾರಾಷ್ಟ್ರೀಯ ವ್ಯಾಪಾರದ ತಳಹದಿಯಾಗಿದೆ. ವಿವೇಚನೆ ಆರ್. ವಿಭಿನ್ನ ಉತ್ಪಾದನಾಂಗಗಳ ಸಪ್ತನೆಯು ನೈಪುಣ್ಯತೆ ಮತ್ತು ವ್ಯಾಪಾರಕ್ಕೆ ಸಹಕರಿಸುತ್ತದೆ. ವಿಭಿನ್ನ ಉತ್ಪಾದನಾಂಗಗಳು ಸಪ್ತನೆಯು ಅಂತಾರಾಷ್ಟ್ರೀಯ ವ್ಯಾಪಾರದ ಅಂತಾರಾಷ್ಟ್ರೀಯ ತಳಹದಿಯಲ್ಲಿದೆ. ಅದೇ ರೀತಿ ವಿವೇಚನೆ ವಿಭಿನ್ನ ಉತ್ಪಾದನಾಂಗಗಳು ಏನಾಗಿರ್ತಾವಂದ್ರೆ ಸಪ್ತನೆಗಳು ನೈಪುಣ್ಯತೆ ಮತ್ತು ವ್ಯಾಪಾರಕ್ಕೆ ಸಹಕರಿಸುತ್ತದೆ. ಅಂದ್ರೆ 27ನೇ ಪ್ರಶ್ನೆಗೆ ಯಾವ್ದು ಸರಿ ಆಗತ್ತೆ ಎಂಬುದನ್ನು ಎ ಮತ್ತು ಆರ್ ಗಳೆರಡೂ ಸರಿಯಾಗಿವೆ. ಕರೆಕ್ಟ್. ತಳಹದಿ ಅಂದ್ರೆ ಎರಡು ಸಮ ಆಗಿವೆ ಮತ್ತು ಇಲ್ಲಿ ಸಹಕರಿಸ್ತದ. ಆರ್ ಒಳಗೆ ಏನು ಕೊಟ್ಟಾರಂದ್ರೆ ಸಹಕಾರ ಮಾಡ್ತದೆ, ಸಹಕರಿಸುತ್ತದೆ.
ಅದೇ ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ ಎಂಬ ನಿಯಮ ತಿಳಿಸ್ತದ. ಬಿ ಏನು ತಿಳಿಸ್ತದ, ಆರ್ ಮತ್ತು ಎ ಮತ್ತು ಆರ್ ಎರಡೂ ಸರಿಯಾಗಿಲ್ಲ ತಿಳಿಸ್ತದ. ಸಿ ಎಯು ಸರಿಯಾಗಿದೆ ಮತ್ತು ಆರ್ ಸರಿಯಾಗಿಲ್ಲ ತಿಳಿಸ್ತದ. ಡಿ ಎ ಮತ್ತು ಆರ್ ಎರಡೂ ಒಂದಕ್ಕೊಂದು ಸಂಬಂಧವಿಲ್ಲ ಅಥವಾ ಸಂಬಂಧಿಸಿಲ್ಲ ತಿಳಿಸ್ತದ. ಇದ್ರೊಳಗೆ ಈ ಫಸ್ಟ್ನೇದು ಯಾವುದಂದ್ರೆ 27 ಎ ಸರಿ ಆಗ್ತದೆ. ಯಾಕಂದ್ರೆ ಒಂದನ್ನೊಂದು ಏನಾಗಿರ್ತವ ಎರಡು ಸರಿಯಾಗಿ ಮತ್ತು ಸರಿಯಾದ ವಿವರಣೆಯಾಗಿದೆ ಎಂಬುದನ್ನು ಇಲ್ಲಿ ನಾವು ಕ್ಲಾರಿಟಿ ಬರ್ತದೆ, ಅಂದರೆ ತಿಳ್ಕೊಳ್ಬಹುದು. ಅದೇ ರೀತಿ 28ನೇ ಪ್ರಶ್ನೆ ನೋಡ್ರಿ. ಪ್ರತಿಪಾದನೆ ಎ, ಒಂದು ದೇಶದಲ್ಲಿ ಬಡತನ ಹೆಚ್ಚಾಗಿರುವುದರಿಂದ ಅದು ಬಡವಾದ ದೇಶವಾಗಿರ್ತದೆ, ಅಂದ್ರೆ ಬಡತನದ ದೇಶವಾಗಿರ್ತದೆ. ಸೆಕೆಂಡ್ ಒಂದು ಏನು ಕೊಟ್ಟಾರ, ವಿವೇಚನೆ ಆರ್, ಬಡ ದೇಶದಲ್ಲಿ ಆದಾಯವು ಕಡಿಮೆ ಇರುತ್ತದೆ, ಆದುದರಿಂದ ಅದರ ಉಳಿತಾಯ ಹೂಡಿಕೆಗಳು ಏನಾಗಿರ್ತಾವ ಕಡಿಮೆ ಇರುತ್ತದೆ. ಕಡಿಮೆ ಹೂಡಿಕೆ ಉತ್ಪಾದಕ ಸಾಮರ್ಥ್ಯವನ್ನು ಮಿತಿಗೊಳಿಸುತ್ತದೆ. ಇದು ಕಡಿಮೆ ಹುಟ್ಟುವಳಿ ಮತ್ತು ಕಡಿಮೆ ಆದಾಯಕ್ಕೆ ಎಡೆ ಮಾಡುತ್ತದೆ. ಇಲ್ಲಿ ಎ ಮತ್ತು ಆರ್ ಎರಡು ಸರಿಯಲ್ಲ. ಬಿ ಎಯು ಸರಿಯಾಗಿದೆ, ಆರ್ ಸರಿಯಲ್ಲ. ಸಿ ಎ ಮತ್ತು ಆರ್ ಎರಡು ಸರಿಯಾಗಿವೆ, ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ. ಡಿ ಏನು ಕೊಟ್ಟಾರ ಅಂದ್ರೆ ಆರು ಸರಿಯಾಗಿದೆ, ಎ ಸರಿಯಲ್ಲ ಎಂಬ ನಿಯಮಗಳನ್ನು ಕೊಟ್ಟಾರ. ಇದರೊಳಗೆ ಸರಿಯಾದ ಉತ್ತರ ಯಾವುದಂದ್ರೆ ಎ ಮತ್ತು ಆರ್ ಗಳೆರಡೂ ಸರಿಯಾಗಿವೆ, ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ ಎಂಬ ನಿಯಮಗಳನ್ನು ತಿಳಿಸ್ಬೋದು. ಅದೇ ರೀತಿ 29ನೇ ಪ್ರಶ್ನೆ. ಪ್ರತಿಪಾದನೆ ಎ, ಬಂಡವಾಳ ಮತ್ತು ಬಾಹ್ಯವುಳ್ಳ ದೇಶವು ಶ್ರಮ ಮತ್ತು ಸಾಂದ್ರಿತ ಸರಕುಗಳ ರಫ್ತು ಮಾಡುವ ಸಾಧ್ಯತೆಗಳಿವೆ. ವಿವೇಚನೆ ಆರ್, ಎ ಪ್ರತಿಪಾದನೆಯ ಅಂತಾರಾಷ್ಟ್ರೀಯ ವ್ಯಾಪಾರದ ಸಂಬಂಧದಲ್ಲಿ ಕಂಡುಬರುವ ವಿರೋಧಾಭ್ಯಾಸದ ಲಕ್ಷಣವೆಂದು ಪರಿಭಾವಿಸಬಹುದು. ಅದೇ ರೀತಿ ಎ ಮತ್ತು ಆರ್ ಎರಡೂ ಸರಿಯಾಗಿದ್ದು ಆರ್ ಮತ್ತು ಎನ ಸರಿಯಾದ ವಿವರಣೆಯಾಗಿದೆ. ಅದೇ ರೀತಿ ಬಿ, ಎ ಮತ್ತು ಆರ್ ಎರಡೂ ಸರಿಯಾಗಿಲ್ಲ. ಸಿ ಏನು ಕೊಟ್ಟ ಅಂದ್ರೆ ಎಯು ಸರಿಯಾಗಿದೆ, ಆದರೆ ಆರ್ ಸರಿಯಾಗಿಲ್ಲ. ಅದೇ ರೀತಿ ಡಿ, ಎ ಮತ್ತು ಆರ್ ಗಳೆರಡೂ ಎಂದೂ ಪರಸ್ಪರ ಸಂಬಂಧಿಸಿಗಳಲ್ಲ ಎಂಬ ನಿಯಮ ತಿಳಿಸ್ತದೆ. ಸರಿಯಾದ ಉತ್ತರ ಯಾವುದಾಗ್ತಾರೆ, ಎ ಸರಿಯಾದ ಉತ್ತರ. ಅದನ್ನ ಸ್ನೇಹಿತರೆ ಯಾಕೆ ಏನಾಗತ್ತೆ ಅಂದ್ರೆ ಎ ಮತ್ತು ಆರ್ ಎರಡೂ ಸರಿಯಾಗಿವೆ. ಎ ಮತ್ತು ಆರ್ ಏನಾಗಿದೆ ಸರಿಯಾಗಿದೆ ಮತ್ತು ಆರ್ ಮತ್ತು ಎನ ಸರಿಯಾದ ವಿವರಣೆಯಾಗಿದೆ. ಅಂದ್ರೆ ಒಂದಕ್ಕೊಂದು ಹೋಲಿಕೆ ಇತ್ತಂದ್ರೆ ಎರಡು ಸರಿ ಹಾಕವ್ರಿ, ಒಂದಕ್ಕೊಂದು ಹೋಲಿಕೆ ಇರ್ಲಿಕ್ಕೆ ಎರಡು ಎಂದಿಗೂ ಸರಿಯಾಗಲ್ಲ. ಮತ್ತೆ ಒಂದ ಹೋಲಿಕೆ ಕರೆಕ್ಟ್ ಇರ್ತಾರ, ಎ ಸರಿಯಾಗಿದೆ ಮತ್ತು ಆರ್ ತಪ್ಪಾಗಿದೆ ಎಂಬ ನಿಯಮಗಳನ್ನು ನಾವು ಸರಿ ಹಾಕಬೇಕಾಗ್ತದ. ಆದ ಕಾರಣ ಏನು ಮಾಡ್ಬೇಕಂದ್ರೆ ನಾವು ಸರಿಯಾದ ವಿವರಣೆ ಮತ್ತು ಸರಿಯಾದನ್ನು ಅದನ್ನು ಓದ್ಕೋಬೇಕು. ಅದರ ಕರೆಕ್ಟ್ ಓದಿದ ಕ್ಲಾರಿಟಿ ಆಗ್ಬೇಕು, ಮೈಂಡ್ಗೆ ಕ್ಲಾರಿಟಿಯಾಗಿ ತಿಳ್ಕೊಂಡ ಸರಿಯಾದ ಉತ್ತರ ಮತ್ತು ನೀವಲ್ಲಿ ಟಿಕ್ ಮಾಡ್ಬೋದು. ಎಕ್ಸಾಮ್ನಲ್ಲಿ ನೀವು ಓದಿದ್ದ ತಟ್ನ ತೆಲಿಗೆ ಹತ್ಬೇಕ್ರಿ. ಅವಾಗ ಏನಾಕೈತೆ ಕ್ಲಾರಿಟಿ ಯಾವ್ದು ಆನ್ಸರ್ ಸರಿಯಾಗೈತಿ ಎಂಬುದನ್ನು ಒಂದು ಆಲೋಚನೆ ಮೇಲೆಗೆ ನೀವು ಆನ್ಸರ್ ಹಾಕಿ ಬರ್ಬೋದು. ಅದೇ ರೀತಿ 30ನೇ ಪ್ರಶ್ನೆ. ಪ್ರತಿಪಾದನೆಯೇ ಸುಧಾರಣೋತ್ತರ ಉದಾರ ವ್ಯಾಪಾರ ನೀತಿಗಳು ಮತ್ತು ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಿವೆ. ವಿವೇಚನೆ ಏನು ಕೊಟ್ಟರೆ, ಭಾರತದ ಕೈಗಾರಿಕಾ ಬೆಳವಣಿಗೆಗೆ ಖಾಸಗಿ ಉದ್ಯಮಗಳು ಕೊಡುಗೆಯನ್ನು ನೀಡುವ ಅವಕಾಶವನ್ನು ಪಡೆದಿದ್ದವು. ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ ಆರ್ ಮತ್ತು ಎ ಸರಿಯಾದ ವಿವರಣೆಯಲ್ಲ. ಬಿ, ಎ ಮತ್ತು ಆರ್ ಎರಡೂ ಸರಿಯಾಗಿಲ್ಲ. ಸಿ, ಎ ಮತ್ತು ಆರ್ ಎರಡೂ ಸರಿಯಾಗಿಲ್ಲ, ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ. ಡಿ, ಎಯು ಸರಿಯಾಗಿಲ್ಲ, ಆದರೆ ಆರ್ ಸರಿಯಾಗಿದೆ ಎಂಬ ನಿಯಮ ತಿಳಿಸ್ತದ. ಅದೇ ರೀತಿ ಎ ಮತ್ತು ಆರ್ ಎರಡೂ ಸರಿಯಾಗಿದ್ದು ಆರ್ ಮತ್ತು ಎ ಸರಿಯಾದ ವಿವರಣೆಯಾಗಿದೆ ಎಂಬುದನ್ನು ಈ ನಿಯಮಗಳನ್ನು ಸರಿಯಾಗಿದೆ. ಏಕೆಂದರೆ ಎರಡು ವ್ಯಾಪಾರದ ಹೋಲಿಕೆ ಅದಾವ, ಅಲ್ಲಿ ಖಾಸಗಿ ಉದ್ಯಮಗಳನ್ನು ಕಂಡು ಬರ್ತಾವ ಮತ್ತು ಇಂಡಸ್ಟ್ರಿಗಳ ಬೆಳವಣಿಗೆಯನ್ನು ಕಂಡು ಬರ್ತದೆ. ಸೆಕೆಂಡ್ ಫಸ್ಟ್ ಒನ್ ಏನಾಗ್ತದೆ, ಅಲ್ಲಿ ಭಾರತ ಆರ್ಥಿಕ ಬೆಳವಣಿಗೆಯ ಮತ್ತು ವ್ಯಾಪಾರದ ನೀತಿಗಳನ್ನು ನೋಡ್ಬೋದು ರೀ. ಆದ್ದರಿಂದ ಏನಾಗ್ತದೆ, ಎರಡು ಸರಿಯಾಗಿದ್ದು ಆರ್ ಮತ್ತು ಎ ಎರಡು ಸರಿಯಾದ ವಿವರಣೆಯಾಗಿದೆ ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳಬಹುದು ರೀ. ಅದೇ ರೀತಿ 31ನೇ ಪ್ರಶ್ನೆ.
ಕೆಳಗಿನ ಪ್ರಶ್ನೆಗಳನ್ನು ಓದಿ ನೀಡಲಾದ ಕೋಡ್ಗಳನ್ನು ಸರಿಯಾದ ಉತ್ತರವನ್ನು ನೀಡಿರಿ ಅಂತ ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿ 31ನೇ ಪ್ರಶ್ನೆ, ಈ ಕೆಳಗಿನವುಗಳನ್ನು ಅನುಕ್ರಮತೆಯನ್ನು ಗುರುತಿಸಿ. ಫಸ್ಟ್ ಒನ್ ಏನು ಕೇಳಿದಾರೆ, ಕೈಗಾರಿಕಾ ಮೀಸಲು ಪಡಿ. ಎ ಕೈಗಾರಿಕಾ ಮೀಸಲು ಪಡಿ. ಸೆಕೆಂಡ್ ಒನ್ ನಿರಪೇಕ್ಷ ವೆಚ್ಚಾನುಕೂಲ ಅಂತ ಕೇಳಿದಾರೆ. ಅದೇ ರೀತಿ ಸಿ ವಸ್ತು ವಿನಿಮಯ ವ್ಯಾಪಾರದ ಕರಾರು ಅಂತ ಕೇಳಿದಾರೆ. ಡಿ ವ್ಯಾಪಾರದ ವೆಚ್ಚಾನುಕೂಲ ಅಂತ ಕೇಳಿದ್ದಾರೆ. ಅದೇ ರೀತಿ 31ನೇ ಪ್ರಶ್ನೆಗೆ ಯಾವ ನಿಯಮ ಕರೆಕ್ಟ್ ಆಗ್ತದೆ ಎಂಬುದನ್ನು ನೋಡ್ಬರ್ರಿ. ಯಾಕಂದ್ರೆ ಈ ನಿಯಮ ಒಳಗೆ ಗೌರ್ಮೆಂಟ್ ಕ್ಯಾನ್ಸರ್ ಒಳಗೆ ಗ್ರೇಸ್ ಮಾರ್ಕ್ಸ್ ನೀಡಿದ್ದಾರೆ. ಆದ್ದರಿಂದ ನೀವು ಈ ನಿಯಮಗಳನ್ನ ಸರಿಯಾಗಿ ನೋಡ್ಕೋಬಹುದು. ನೋಡ್ಕೊಂಡ ಸರಿಯಾದ ಉತ್ತರ ನೀವೇ ಕಂಡುಕೊಳ್ಳಬಹುದು. ಅದೇ ರೀತಿ 32ನೇ ಪ್ರಶ್ನೆ, ಭಾರತದ ಹಣಕಾಸು ಆಯೋಗದ ಅಧ್ಯಕ್ಷರ ಹೆಸರುಗಳನ್ನು ಅನುಕ್ರಮಿಸಿರಿ. ಎ ಎಂ ಖುಸ್ರೋ, ಬಿ ಕೆ.ಸಿ. ಪಂತ್, ಸಿ ರಂಗರಾಜನ್, ಡಿ ವಿಜಯ್ ಕೇಳ್ಕರ್. ಕೋರ್ಸ್ಗಳು ಕೊಟ್ಟಾರ. ಎ ಬಿ ಎ ಸಿ ಡಿ ಕೊಟ್ಟಾರ. ಅದೇ ರೀತಿ ಬಿ ಎ ಬಿ ಸಿ ಡಿ ಕೊಟ್ಟಾರ. ಸಿ ಡಿ ಸಿ ಬಿ ಎ ಕೊಟ್ಟಾರ. ಅದೇ ರೀತಿ ಡಿ ಸಿ ಎ ಡಿ ಬಿ ಕೊಟ್ಟಾರ. ಹಣಕಾಸು ಆಯೋಗದ ಅಧ್ಯಕ್ಷರ ಹೆಸರು ಕೊಟ್ಟಾರ. ಆ ಹೆಸರು ತಕ್ಕಂತೆ ನಾವು ಸರಿಯಾದ ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಬರೀ ಫಸ್ಟ್ ಒನ್ ಯಾವುದು ಕತ್ತಂದ್ರೆ ಫಸ್ಟ್ ಒನ್ ಇವ್ರು ಇರ್ತಾರೆ. ಫಸ್ಟ್ ಒನ್ ಕೆ.ಸಿ. ಪಂತ್ ರೀ. ಸೆಕೆಂಡ್ ಒನ್ ಖುಸ್ರೋ ಅವರ ಸೆಕೆಂಡ್ ಒನ್ ಆಗ್ತಾರ. ಖುಸ್ರೋ ಅವರ ಸೆಕೆಂಡ್ ಟೈಮ್ ಆಗ್ತಾರ. ಥರ್ಡ್ ಒನ್ ಯಾರು ಆಗ್ತಾರ ಅಂದ್ರೆ ಸಿ ರಂಗರಾಜನ್ ಥರ್ಡ್ ಆಗ್ತಾರ. ಈಗಿದ್ದಾರ ಅಂದ್ರೆ ವಿಜಯ್ ಕೇಳ್ಕರ್. ಇದು ಸರಿಯಾದ ಉತ್ತರ ಆಕ್ಕತಿ. ಇದ್ರೊಳಗೆ ಆಪ್ಷನ್ ಸರಿಯಾದ ಉತ್ತರ ಯಾವ್ದಾಕಂದ್ರೆ 2 ಬಿ ಎ ಸಿ ಡಿ ಯಾನಿದೆ ಫಸ್ಟ್ ಒನ್ ಸರಿಯಾಗಿತ್ತು. ಈ ಉತ್ತರ ಸರಿಯಾಗಿದೆ. ನೋಡ್ರಿ, ನೀವು ಚಲೋತಾಗ ನೋಡ್ಕೊರಿ. ನೋಡ್ಕೊಂಡ ಸರಿ ಐತೆ ಇಲ್ಲ ಎಂಬುದನ್ನು ನೀವು ನೋಡ್ರಿ. ನಾವು ಸರಿ ಹೇಳಿದ್ದೀವಿ. ಅದೇ ರೀತಿ 33ನೇ ಪ್ರಶ್ನೆ, ಹೆರಾಡ್ರವರ ಅಭಿವೃದ್ಧಿಯ ಮಾದರಿಯ ಕ್ರಮದ ರೀತಿ. ಫಸ್ಟ್ ಒನ್ ಅಪಸರಣ ಬರ್ದಾರ್ರಿ. ಅದೇ ರೀತಿ ಬಿ ಸಹಜ ಬೆಳವಣಿಗೆಯ ದರ, ಸಿ ಅಪೇಕ್ಷಿತ ಬೆಳವಣಿಗೆ ದರ, ಡಿ ನೈಜ ಬೆಳವಣಿಗೆ ದರ. ಎ ಬಿ ಸಿ ಡಿ ಕೊಟ್ಟಾರ. ಬಿ ಡಿ ಸಿ ಡಿ ಎ ಅಲ್ಲಿ ನೋಡ್ಕೋಬೋದು ಏನಾರ ಕೊಟ್ಟಾಗತ್ತ. ಅದೇ ರೀತಿ ಸರಿಯಾದ ಉತ್ತರ ಯಾವ್ದಾಗತ್ತಾರೆ 33ನೇ ಸರಿಯಾದ ಉತ್ತರ ಯಾವ್ದಾಗಂದ್ರೆ ಬಿ ಸರಿಯಾದ ಉತ್ತರ ಆಗ್ತದ. ಯಾಕೆ ಬಿ ಯಾಕಂದ್ರೆ ಫಸ್ಟ್ ಒನ್ ಹಾಕದ್ರಿ, ಇದು ಸೆಕೆಂಡ್ ಒನ್ ರೀ, ಇದು ಥರ್ಡು, ಇದು ಫೋರ್ತ್. ಸೇಮ್ ಉಲ್ಟಾ ಕಾಲಾನುಕ್ರಮದಲ್ಲಿ ಬಂದಂಗೆ ಬಂದೈತ್ರಿ. ನೀವು ನೋಡ್ಬೋದು ಇದನ್ನ ಸರಿಯಾಗಿ ಹೆರಾಡ್ ಅಭಿವೃದ್ಧಿಯ ಮಾದರಿಯ ಕ್ರಮದ ಈ ರೀತಿ ಐತಿ ಎಂಬುದನ್ನು ಇಲ್ಲಿ ನಾವು ತಿಳಿಸ್ಬೋದು. ಒಬ್ಬರದ್ದು ಹೆರಾಡ್ ಮತ್ತು ಡೊಮರ್ ಅವ್ರದ ಜಾಸ್ತಿ ಉಲ್ಲೇಖ ಮಾಡ್ತಾರ್ರಿ. ಯಾಕಂದ್ರೆ ಜಾಸ್ತಿ ಎಕ್ಸಾಮ್ ಒಳಗೆ ಕೇಳ್ತಾರೆ. ಪ್ರತಿಯೊಂದು ಸಿದ್ಧಾಂತ ಮತ್ತು ಥಿಯರಿ ಬುಕ್ಸ್ಗಳ ಅವು ಯಾವ್ಯಾವ ಬುಕ್ಸ್ ಬರ್ತಾರ, ಯಾವ ವಿಶ್ವದಾಗ ಯಾವ್ಯಾವ ಬುಕ್ಸ್ ಬರ್ತಾರ, ಮತ್ತು ಯಾವ ಸಿದ್ಧಾಂತಗಳ ಹೋಲಿಕೆ ಮತ್ತು ಹೊಂದಿಸಿ ಬರೀ ಜಾಸ್ತಿ ಕೇಳ್ತಾರ್ರಿ. ಹೊಂದಿಸಿ ಬರೆಯಿರಿ ಕೇಳ್ತಾರೆ. ಅದೇ ರೀತಿ ಬುಕ್ಸ್ ಮತ್ತು ಅದರ ಇಸ್ವಿಗಳನ್ನು ಸರಿಯಾದ ಅವರ ಬಗ್ಗೆ ಪರಿಚಯನ ಸರಿಯಾದ ವಿವರಣೆಯನ್ನು ನೀವೇನು ಒಂದು ಕಡೆ ಲಿಸ್ಟ್ ಮಾಡ್ಬೇಕ್ರಿ. ಎಷ್ಟು ಮಂದಿ ಬರ್ತಾರೆ, ಎಕನಾಮಿಕ್ಸ್ ಒಳಗೆ ಎಷ್ಟು ಮಂದಿ ಥಿಯರೀಸ್ ನೀಡಿದ್ದಾರೆ, ಅರ್ಥಶಾಸ್ತ್ರದನ್ನ ಎಷ್ಟು ಥಿಯರಿ ನೀಡಿದ್ದಾರೆ, ಎಷ್ಟು ಬುಕ್ಸ್ ಬರ್ತಾರೆ. ಅದೇ ರೀತಿ ಮೊನ್ನೆ ಒಂದು 3 ಮಂದಿ ನೋಬೆಲ್ ಪ್ರೈಸ್ ತಂದಾರ್ರಿ. ಅದನ್ನು ನೀವು ಸರಿಯಾಗಿ ನೋಡ್ಕೋಬೋದು. ಎಕ್ಸಾಮ್ಗೆ ಅವೆಲ್ಲ ಪ್ರಸ್ತುತ ಇದ್ದಿದ್ದನ್ನು ಬೀಳ್ತಾವ್ರಿ. GK ಕ್ವಶನ್ ಬೀಳ್ತಾವೆ, ನೋಡ್ಕೋಬೋದು. ಅದರ ಬಗ್ಗೆ ಸ್ವಲ್ಪ ಏನು ಮಾಹಿತಿ ಇತ್ತಂದ್ರೆ ನೀವು ಎಕ್ಸಾಮ್ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ಬೋದು ರೀ. ಅದೇ ರೀತಿ 34ನೇ ಪ್ರಶ್ನೆ ನೋಡಿ ಬರ್ರಿ. ಆರ್ಥಿಕ ಚಿಂತನೆಯ ಕ್ರಮವನ್ನು ಸರಿ ಹೊಂದಿಸಿ ಬರೆಯಿರಿ ಅಂತ ಹೇಳ್ಯಾರ. ಫಸ್ಟ್ ಒನ್ ಆಧುನಿಕ ಪಂಥದ ಚಿಂತನ ಕ್ರಮ ಅಂತ ಕೇಳ್ಯಾರ. ಸೆಕೆಂಡ್ ಒನ್ ನವ ಸಾಂಪ್ರದಾಯಿಕ ಪಂಥದ ಕೇಳ್ಯಾರ. ತದನಂತರ ಪ್ಯೂಶೋಕ್ರ್ಯಾಟ್ ಪಂಥ ಚಿಂತನಾಮ ಕ್ರಮ ಕೇಳ್ಯಾರ. ಡಿ ಸಾಂಪ್ರದಾಯಿಕ ಪಂಥದ
ಚಿಂತನಾಮಕ ಕ್ರಮ ಅಂತ ಕೇಳ್ಯಾರ. ಇದಕ್ಕೆ ಹೊಂದಿಸಿ ಬರೆಯಿರಿ ಅಂತ ಕೇಳ್ಯಾರ. ಹೊಂದಿಸಿ ಬರೆಯಿರಿ ಅಂತ ಕೇಳ್ಯಾರ. ಕಾಲಾನುಕ್ರಮದಲ್ಲಿ ಯಾವ ಕರೆಯದ? ಫಸ್ಟ್ ಯಾವ ಇಸ್ವಿ ಬತ್ತು ಎಂಬುದನ್ನು ನಾವು ತಿಳ್ಕೊಬೋದು. ಫಸ್ಟ್ ಯಾವ ಸಿದ್ಧಾಂತ ಕಟ್ಟದ? ಫಸ್ಟ್ ಒನ್ ಪಿಶಿಯೋ ಕರೆಕ್ಟ್ ಪಂಥದ ಫಸ್ಟ್ ಆಗ್ತದ. ಸೆಕೆಂಡ್ ಒಂದು ಸಾಂಪ್ರದಾಯಿಕ ಪಂಥ. ಥರ್ಡ್ ಒನ್ ನವ ಸಾಂಪ್ರದಾಯಿಕ ಪಂಥ. ಆಧುನಿಕ ಪಂಥದ ಫೋರ್ತ್ ಒನ್ ಆಗ್ತದೆ. ಇದು ವೆರಿ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಹಳಿ ಕ್ವಶನ್ ಪೇಪರ್ ಇದು 2014 ಕ್ವಶನ್ ಪೇಪರ್ ಆದ್ರೆ ಅವಾಗ ಕೇಳಿದ್ದಾರೆ. ಈಗ ಪ್ರೆಸೆಂಟು ಯಾಕೆ ಕೇಳೋದಿಲ್ಲ ನಾವು ಯಾಕೆ ಬಿಡ್ಬೇಕ್ರಿ? ಓದ್ಬೇಕು ಚಲ್ತಂಗೆ. ಕೇಳ್ತಾರೋ ಕೇಳೋದ ಅದು ಸೆಕೆಂಡರಿ. ನಾವು ಸರಿಯಾಗಿ ಹೋದ್ರೆ ಯಾವ ಕ್ವಶನ್ ಕೇಳಿದ್ರು ಬರಿಬೋದು ರೀ. ನೆಕ್ಸ್ಟ್ ಕ್ವಶನ್ ನೋಡ್ಬರಿ. 35ನೇ ಕ್ವಶನ್. ಕೆಳಗಿನವುಗಳ ಸ್ಥಾಪನೆಯ ಗನುಸಾರವಾಗಿ ಈ ಸಂಸ್ಥೆಯನ್ನು ಅನುಕ್ರಮಿಸಿ ಅಂತ ಕೇಳಿದಾರೆ. ಈ ಕ್ವಶನ್ ವೆರಿ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಇದ್ರ ಮೇಲೆ ಕಂಟಿನ್ಯೂ ಕ್ವಶನ್ ಅದಾವ. RBI, RRB, NABARD, SBI ಕಂಟಿನ್ಯೂ ಫಸ್ಟ್ ಕ್ವಶನ್. ಒಂದು ಕ್ವಶನ್ ಪೇಪರ್ ರೆಡಿ ಆಗ್ಬೇಕಾರೆ ಇದ್ರ ಮೇಲೆ ಕ್ವಶನ್ ತೆಗೆದ ಮುಂದಿನ ನೋಡ್ರಿ. ಈ ಟಾಪಿಕ್ ಒಳಗೆ ಇರೋದ ಬ್ಯಾಂಕಿಂಗ್ ಒಳಗೆ ಬರ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ವೆರಿ ಇಂಪಾರ್ಟೆಂಟ್ IMP ಕ್ವಶನ್. ಇದನ್ನ ನಂತರ ಬರೋದು ಕಿಶೆದಾಗ ಇದ್ದಂಗೆ 2 ಮಾರ್ಕ್ಸ್. ಯಾಕಂದ್ರೆ ಇದನ್ನು ಏರುಪೇರು ಕೇಳ್ತಾನೆ ರೀ. ಕಾಲಾನುಕ್ರಮದಲ್ಲಿ ನಾವು ಕರೆಕ್ಟಾಗಿ ಬರಿಬೇಕ್ರಿ. 35ನೇ ಪ್ರಶ್ನೆ ರೀ. ಫಸ್ಟ್ ಒನ್ ಯಾವುದಂದ್ರೆ A RBI, ಸೆಕೆಂಡ್ ಒನ್ RRB, C NABARD ಮತ್ತು D. ಫಸ್ಟ್ ಒನ್ ಯಾವುದಾಗ್ತದೆ? ಫಸ್ಟ್ ಒನ್ IBRD, SBI ಆಗೈತ್ರಿ. ಇಲ್ಲಿ SBI ಐತ್ರಿ. ಈಗ ಕಂಟಿನ್ಯೂ ಕ್ವಶನ್ ಬಂದಾಗ ಯಾವ್ದು? IBRD ಇರ್ತದೆ. ಅದೇ ರೀತಿ ನೋಡ್ಬರಿ ಕ್ವಶನ್ ಯಾವ್ದಾಗ್ತದೆ. ಫಸ್ಟ್ ಒನ್ ಇದಾಗ್ತದೆ. ಸೆಕೆಂಡ್ ಒನ್ RBI ಆಗ್ತದೆ. ಥರ್ಡ್ ಒನ್ ರೀ RRB, ಫೋರ್ತ್ NABARD. ಅಂದ್ರೆ ಇವು 4 ಕಂಟಿನ್ಯೂ. IDBIನೂ ಕಂಟಿನ್ಯೂ ಆಗ್ತದೆ. ಕಂಟಿನ್ಯೂ ಕ್ವಶನ್ ಕೇಳ್ತಾರೆ. ನಾವು ಅದೀವಿ ಈ ಸಲ ಕ್ವಶನ್ ಪೇಪರ್ ಭಾಳ ಟಫ್ ಐತಿ. ಕ್ವಶನ್ ಪೇಪರ್ ಟಫ್ ಇರಂಗಿಲ್ಲ, ನಾವು ಓದಿದ್ದು ತಪ್ಪು ಇರ್ತದೆ. ಆದ್ದರಿಂದ ನಾವು ಸರಿಯಾಗಿ ಹೋದ್ರೆ ಕ್ವಶನ್ ಪೇಪರ್ ಯಾವತ್ತೂ ಯಾರಿಗೂ ಟಫ್ ಆಗಂಗಿಲ್ಲ ರೀ. ಸರಿಯಾಗಿ ಹೋದ್ರಿ, ಸರಿಯಾಗಿ ಬರ್ರಿ ಎಕ್ಸಾಮ್. ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ. ಭಾರತದಲ್ಲಿ ಜಾರಿಗೊಂಡ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮ ಅನುಕ್ರಮವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯ್ದೆ. B ಸಮಗ್ರ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮ. C ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ. D ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ. ಇದನ್ನು ಕಾಲಾನುಕ್ರಮದಲ್ಲಿ ಬರೀ ಅಂತ ಹೇಳಿದ್ದಾರೆ. 36ನೇ ಪ್ರಶ್ನೆ. ಮಹಾತ್ಮ ಗಾಂಧೀಜಿ ಅವರ ಉದ್ಯೋಗ ಖಾತರಿಯ ಕಾಯ್ದೆ ಕೇಳಿದ್ದಾರೆ. ಸರಿಯಾದ ಉತ್ತರ ಯಾವ ಫಸ್ಟ್ ಆಗ್ತದೆ, ಸೆಕೆಂಡ್ ಆಗ್ತದೆ ನೋಡಿ ಬರ್ರಿ. ಫಸ್ಟ್ ಒನ್ ಸಮುದಾಯ ಅಭಿವೃದ್ಧಿಯ ಕಾರ್ಯಕ್ರಮ ಫಸ್ಟ್ ಒನ್. ಅದೇ ರೀತಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯ ಸೆಕೆಂಡ್ ಒನ್ ಆಗ್ತದೆ. ಥರ್ಡ್ ಒನ್ ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಫಸ್ಟ್ ಒನ್. ಮಹಾತ್ಮ ಗಾಂಧಿ ಲಾಸ್ಟ್ ಒನ್. ಫಸ್ಟ್ ಒನ್ ನೋಡ್ರಿ, ಲಾಸ್ಟ್ ಒನ್ ಅಂದರೆ ಸರಿಯಾದ ಉತ್ತರ ಎ ಆಗ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ರೀ. 37ನೇ ಪ್ರಶ್ನೆ. ವಿಶ್ವ ವ್ಯಾಪಾರ ಸಂಸ್ಥೆಯ ಮಂತ್ರಾಲಯ ಸಮ್ಮೇಳನಗಳನ್ನು ಅನುಕ್ರಮವಾಗಿ ಹೊಂದಿಸಿರಿ ಅಂತ ಹೇಳ್ಯಾರ. ಫಸ್ಟ್ ಒನ್ ಜಿನೇವಾ, ಸೆಕೆಂಡ್ ಒನ್ ಕ್ಯಾನ್ಕೂನ್, C ಹಾಂಗ್ಕಾಂಗ್, D ಸಿಯಾಟಲ್. ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಹೇಳಿದಾರೆ. 37ನೇ ಪ್ರಶ್ನೆಗೆ ಏನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಹೇಳ್ಯಾರ. ಸರಿಯಾದ ಉತ್ತರ ಯಾವ್ದಾಗ್ತಾರೆ? B ಆಗ್ತದೆ. ಫಸ್ಟ್ ಒನ್. D ಫಸ್ಟ್ ಒನ್ ಆಗ್ತದೆ.
ಸೆಕೆಂಡ್ ಒನ್ ಸಿ ಆಗ್ತದ. ಅದೇ ರೀತಿ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರೆ ಬಿ ಆಗ್ತದೆ. ಅದರೊಳಗೆ ಫಸ್ಟ್ ಒನ್ ಡಿ ಆಗ್ತದೆ, ಬಿ ಸೆಕೆಂಡ್ ಒನ್ ಆಗ್ತದೆ, ಅದೇ ರೀತಿ ಸಿ ಥರ್ಡ್ ಒನ್ ರೀ, ಫೋರ್ತ್ ಜಿನೇಮಾ ಫೋರ್ತ್ ಆಗ್ತದೆ. 38ನೇ ಪ್ರಶ್ನೆ ಏನು ಕೇಳ್ಯಾರ, ಮಾರ್ಕ್ಸ್ ರವರ ಅಭಿವೃದ್ಧಿಯ ಮಾದರಿಯ ಕ್ರಮ ಗುರುತಿಸಿ ಕೇಳ್ಯಾರ. ಮಾರ್ಕ್ಸ್ ಕೇನ್ಸ ಎಲ್ಲಾರ್ದು ಪ್ರತಿ ಒಬ್ಬರದು ಒಬ್ಬೊಬ್ರದ್ದು ಎಲ್ಲ ಕೇಳಾಕತ್ರ. ನಮ್ಮ ಹುಡುಗರು ಚೆನ್ನಾಗಿರ್ತೈತ್ರಿ, ನೋಡಿ ಬರ್ರಿ ಏನಕ್ಕೆ ಕೇಳ್ಯಾರ. ಫಸ್ಟ್ ಒನ್ ಕ್ರಮವನ್ನು ಗುರುತಿಸಿ ಕೇಳ. ಫಸ್ಟ್ ಬಂಡವಾಳ ಕ್ರೋಢೀಕರಣ, ಬಂಡವಾಳ ಸಾಹಿತ್ಯ ಬಿಕ್ಕಟ್ಟು, ಶಾಹಿ ಬಿಕ್ಕಟ್ಟು, ಅದೇ ರೀತಿ ಇತಿಹಾಸದ ವಸ್ತುನಿಷ್ಠ ನಿರೂಪಣೆ ಮತ್ತು ಮೌಲ್ಯ ತಿಕ್ಕತೆ ಅಂತ ಕೇಳ್ಯಾರ. ಅಂದ್ರೆ ಇದ್ರೊಳಗೆ 38ನೇ ಸರಿಯಾದ ಯಾವ್ದಾಕಂದ್ರೆ ಎ ಸರಿಯಾದ ಉತ್ತರ ಆಗತ್ರಿ. ಎ ಸರಿ ಆಕತ್ ನೋಡ್ರಿ. ಫಸ್ಟ್ ಒನ್ ಇತಿಹಾಸದ ವಸ್ತುನಿಷ್ಠ ರೂಪ ಕೊಡ್ತಾರ್ರಿ. ಅದೇ ನಂತರ ಡಿ ಮೌಲ್ಯಾರ್ಥಿಕತೆ ಕೊಡ್ತಾರ. ಥರ್ಡ್ ಒನ್ ಯಾವ್ದು ಕೊಡ್ತಾರ, ಈ ಥರ್ಡ್ ಒನ್ ಇದನ್ನು ಕೊಡ್ತಾರ ನೋಡಿ, ಬಂಡವಾಳದ ಕ್ರೋಢೀಕರಣ. ಲಾಸ್ಟ್ ಒನ್ ಫೋರ್ತ್ ಒನ್ ಇದನ್ನು ಕೊಡ್ತಾರ್ರಿ, ಬಂಡವಾಳಶಾಹಿ ಬಿಕ್ಕಟ್ಟು ಅಂತ ಕೊಡ್ತಾರ. ಈ ಪ್ರಶ್ನೆ ಹೆಂಗೆ ಕೇಳ್ತಾರಂದ್ರೆ ಪ್ರತಿ ಒಬ್ಬೊಬ್ಬರದ ಕೇಳಿದ್ರಂದ್ರೆ ನಮ್ಗೆ ಹುಡುಗರಿಗೆ ಹೆಂಗೆ ಆಕೈತಂದ್ರೆ ಈ ಸಿದ್ಧಾಂತ ಯಾವಾಗ ಹೇಳಿದಪ್ಪ ಅನಿಸ್ತತೆ. ಇದನ್ನ ಯಾವಾಗ ಮಾಡಿದ, ಇದನ್ನ ಯಾವಾಗ ಮಾಡಿದ, ಎರಡೆರಡ ಮೂರ ಸಿದ್ಧಾಂತ ಕೇಳ್ತಾರೆ ಹುಡುಗರ. ಅಟ್ಟು ಕೇಳಿ ತಲೆ ಹಾಪಾಗಿ ಹುಡುಗರೇ ಏನು ಹೇಳೋಣ, ಏನು ಕ್ವಶನ್ ಅರ್ಥ ಆಗಿಲ್ಲಲ್ರಿ ಸರ. ಈ ಕಟ್ ಬಂದ ಸರ ಕ್ವಶನ್ ಅರ್ಥ ಆಗಿಲ್ರಿ, ಮತ್ತೆ ಹೆಂಗೆ ರೀ ಎಲ್ಲರ ಹೇಳಿದ ಕರೆಕ್ಟ್ ಬಿದ್ದವ್ರಲ್ಲ ಅಂದ್ರೆ ಇಲ್ರಿ ಸರ ಅದೇನೋ ನಾ ಬಂದಿಲ್ರಿ, ಹಿಂಗೆ ಹುಡುಗರು ತಲೆ ಹಿಂಗೆ. ಅದೇ ರೀತಿ 39ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತ ಜನದಟ್ಟಣೆಯ ರಾಜ್ಯಗಳ ಅನುಕ್ರಮತೆಯನ್ನು ಗುರುತಿಸಿರಿ ಅಂತ. ಫಸ್ಟ್ ಒನ್ ಕೇರಳ, ಸೆಕೆಂಡ್ ಒನ್ ಬಿ ಪಶ್ಚಿಮ ಬಂಗಾಳ, ಸಿ ಉತ್ತರ ಪ್ರದೇಶ್, ಡಿ ಬಿಹಾರ್. 39ನೇ ಪ್ರಶ್ನೆ ಕಾಲಾನುಕ್ರಮದಲ್ಲಿ ಅಥವಾ ಸರಿಯಾದ ರೂಪದಲ್ಲಿ ಬರೀರಿ ಅಂತ ಹೇಳ್ಯಾರ. ಬಿ ಸರಿಯಾದ ಉತ್ತರ ಆಗ್ತದ. ಯಾವ್ದಂದ್ರೆ ಬಿ ಸರಿಯಾದ ಉತ್ತರ ಬಿ. ಫಸ್ಟ್ ಒನ್ ಯಾವ್ದು ಬರ್ತದೆ ಅಂದ್ರೆ ಪಶ್ಚಿಮ ಬಂಗಾಳ ಫಸ್ಟ್ ಒನ್ ಬರ್ತದಂದ್ರೆ, ಸೆಕೆಂಡ್ ಒನ್ ಉತ್ತರ ಪ್ರದೇಶ್ UP, ಅದಂತ ಈ ಕೇರಳ ಬರ್ತದೆ ಥರ್ಡ್ ಒನ್ ರೀ, ಫೋರ್ತ್ ಒನ್ ಬಿಹಾರ್. ಎದು ಜಾಗಕ್ಕೆ ಐತಿರಲ್ಲ ಅಂದ್ರೆ ಚೇಂಜಸ್ ಭಾಳ ಆಗಿರ್ತಾವ ನೋಡ್ಕೊರಿ. ಈ ಅಂದ್ರೆ ಈ 2011ರ ಪ್ರಕಾರ ಒಳಗೆ ಏನು ಕೇಳ್ಯಾರ, ಜನದಟ್ಟಣೆ ಕೇಳ್ಯಾರ. ವೆರಿ ವೆರಿ ಇಂಪಾರ್ಟೆಂಟ್ ಭಾಳ ಕೇಳ್ತಾರೆ. 11ರ ಜನಗಣತಿ ಪ್ರಕಾರ ಯಾವಾಗ ಕೊಡ್ತೀವಿ ಏನು ಸರಿಯಾಗಿ ಒಂದಿಟ್ಟು ಅಲ್ಲಿ ಒಂದು 2-3 ಕ್ವಶನ್ ಬರ್ತಿರ್ತಾವ. ಆದ್ದರಿಂದ ಎಲ್ಲರೂ ಚಲೋತಂಗೆ ಓದಿರ್ತಾರೆ ರೀ. ಎಲ್ಲರೂ ಏನೋ ಪಾಸ್ ಆಗುವಟ್ಟೆ ಲೆವೆಲ್ ಏನು ಚಲ 100, 110, 115 ಮಾರ್ಕ್ಸ್ ಎಲ್ಲರೂ ತಗೋತಾರೆ. 150, 160ಕ್ಕೆ ಬರ್ಬೇಕಂದ್ರೆ ಆ ಕಡೆ ಒಂದು 30-40 ಮಾರ್ಕ್ಸ್ ನಾವು ಕರೆಕ್ಟ್ ಆಯ್ತು ಅಂದ್ರೆ ಪಾಸಿಂಗ್ ಲಿಸ್ಟ್ ಒಳಗೆ ನಾವು ಬರ್ತೀವಿ. ಏನೂ ಓದಿಲ್ಲ ಅಂದ್ರೂ 110, 115 ಆರಾಮ್ ತಗೋತಾರೆ. ನಾರ್ಮಲ್ ಅಷ್ಟೇ, ಅದು ನಾರ್ಮಲ್. ಅಂದ್ರೆ ಕ್ರಿಟಿಕಲ್ ಬರ್ತಾರೆ ಆ ಕಡೆ ಮ್ಯಾಲೆ. ಅದರಿಂದ ನೀವು ಚಲೋತಂಗೆ ಓದ್ಕೊರಿ. ಒಂದಿಟ್ಟು ಡೆಪ್ತ್ ಹಂಗೆ ಹೋದ್ರೆ ಒಂದು 2-3 ತಿಂಗಳು ಎಕ್ಸಾಮ್ ಇನ್ನೊಂದು 10-15 ದಿನ ಐತ್ರಿ. ನೀವು ಚಲೋ ತಂಗೆ ಒಟ್ಟು ಓದೋದ ಅಲ್ಲ ಎಷ್ಟು ಓದಿರ್ತಿಲ್ಲ ಅಷ್ಟು ರೀಕಾಲ್ ಮಾಡ್ಕೋತ ನೋಡ್ರಿ. ಇವತ್ತು ಒಂದು ಪೇಜ್ ಓದಿತ್ತೆ ಅಂದ್ರೆ 1 ಪೇಜ್ 2 ಪೇಜ್ 3 ಪೇಜ್ ಹಿಂಗೆ ಓದೋದಾಕೈತ್ರಿ. ಹಿಂದಿನ ಮರ್ಕೋತ ಬರಬಾರ್ದು. ಹಿಂದಿನ ಒಟ್ಟು ಕರೆಕ್ಟಾಗಿ ಹೋದ್ರೆ ಹೊಳ್ಳಿ ಒಟ್ಟು ನೆನಪಿರ್ಬೇಕು. ಯಾವಾಗ ಯಾವ ಕ್ವಶನ್ ಕೇಳ ಒಟ್ಟು ತಾಟ್ನೆ ಕೇಳ್ರಿ ಅನ್ಬೇಕು, ಹಂಗೆ ಓದಬೇಕು. ಚಲೋ ಓದ್ರಿ. ಒಟ್ಟು 40ನೇ ಕ್ವಶನ್ ನೋಡಿ ಬರ್ರಿ. ಈ ಕೆಳಗಿನ ಕೃತಿಗಳ ಅನುಕ್ರಮತೆಯನ್ನು ಗುರುತಿಸಿ ಕೇಳ. ಫಸ್ಟ್ ಒನ್ ಅಗ್ರ್ಯುಮೆಂಟಿವ್ ಇಂಡಿಯನ್, ಸೆಕೆಂಡ್ ಒನ್ ದಿ ವೆಲ್ತ್ ಆಫ್ ನೇಷನ್, ಸಿ ದಿ ಜನರಲ್ ಥಿಯರಿ, ಡಿ ದಿ ನೇಚರ್ ಆ್ಯಂಡ್ ಸಿಗ್ನಿಫಿಕೇಶನ್ಸ್ ಆಫ್ ಇಕೋನಾಮಿಕ್ಸ್. ಅದು ಕೊಟ್ಟಾರ. ಕನ್ನಡ ಕೊಟ್ಟರು ನೋಡ್ರಿ ಒಟ್ಟು ತ್ರಾಸ ಆಕ. ಒಟ್ಟು ಇಂಗ್ಲೀಷ್ ಕೊಟ್ಟು ಪಾಠ ಹೇಳಕ್ಕೆ ಬರ್ತೈತ್ರಿ. ನಾವು ಏನು ಕೊಡ್ತಾರೋ ಅನಿಸ್ತೈತ್ರಿ. ಅದೇ ರೀತಿ 40ನೇ ಪ್ರಶ್ನೆ ಸರಿಯಾದ ಉತ್ತರ ಯಾವ್ದಾಕಂದ್ರೆ ಎ ಸರಿಯಾದ ಉತ್ತರ. 40ನೇ ಪ್ರಶ್ನೆಗೆ ಫಸ್ಟ್ ಒನ್ ಯಾವ್ದಾಕೈತೆ ಅಂದ್ರೆ ಬಿ ಆಕೈತೆ ನೋಡ್ರಿ, ದಿ ವೆಲ್ತ್ ಆಫ್ ನೇಷನ್ ಫಸ್ಟ್. ತದನಂತರ ಯಾವ್ದಾಕಂದ್ರೆ ಡಿ
ದಿ ನೇಚರ್ ಆ್ಯಂಡ್ ಸಿಗ್ನಿಫಿಕೇಷನ್ ಆಫ್ ಎಕನಾಮಿಕ್ಸ್ ಸೈನ್ಸ್ ಇದು ಸೆಕೆಂಡ್ ಆಗ್ತದೆ. ಸೆಕೆಂಡ್ ಫಸ್ಟ್ ಆಗುತ್ತೆ. ಸಿ ದಿ ಜನರಲ್ ಥಿಯರಿ ಥರ್ಡ್ ಆಗ್ತದೆ. ಫೋರ್ತ್ ಒನ್ ಆಗ್ತಾರೆ ಎಕ್ಸುಮೇಟಿವ್ ಇಂಡಿಯಾ ಇದು ಫೋರ್ತ್ ಆಗ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ಒಂದು ಬರ್ರಿ. 41ನೇ ಪ್ರಶ್ನೆ. 41ನೇ ಪ್ರಶ್ನೆ ಅಂದ್ರೆ 50ನೇ ಪ್ರಶ್ನೆ ಒಳಗೆ ಏನೇನು ಕೇಳ್ಯಾರಂದ್ರೆ ಸರಿಯಾಗಿ ಓದ್ಕೊರಿ. ಅವರ ಪಟ್ಟಿ 1 ಮತ್ತು ಪಟ್ಟಿ 2 ಸರಿಯಾಗಿ ಕೊಟ್ಟನ್ರಿ ಓದ್ಕೊರಿ. ಓದ್ಕೊಂಡ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಹೊಂದಿಸಿ ಬರೆಯಿರಿ. ಪಟ್ಟಿ 1ರಾಗ ಏನು ಕೊಟ್ಟಾರ ನೋಡ್ಬರ್ರಿ. ಫಸ್ಟ್ ಒನ್ ಏನು ಕೊಟ್ಟಾರ ಪರಿಪೂರ್ಣ ಪೈಪೋಟಿ. ಬಿ ಒಳಗೆ ಸ್ವಾಮ್ಯಯುತ ಪೈಪೋಟಿ. ಸಿ ಏಕಸ್ವಾಮ್ಯ. ಡಿ ಕೆಲಜನ ಸ್ವಾಮ್ಯ. ಪಟ್ಟಿ 2ರಾಗ ಏನು ಕೊಟ್ಟಾರ ಅಂದ್ರೆ ಫಸ್ಟ್ ಒನ್ ವಸ್ತು ಪ್ರಭೇದ. ಸೆಕೆಂಡ್ ಒನ್ ಕೆಲವು ಮಾರಾಟಗಾರರು. ಅದೇ ರೀತಿ 3 ನಂಬರ್ ಏನು ಕೊಟ್ಟಾರ ಅಂದ್ರೆ ಬೆಲೆ ಸ್ವೀಕರಿಸುವವರು. 4 ನಂಬರ ಬೆಲೆಯ ತಾರತಮ್ಯ ಕೊಟ್ಟಾರ. ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಹೊಂದಿಸಿ ಬರೆಯಿರಿ. 41ನೇದು ಯಾವ ಸರಿ ಉತ್ತರ ಆಗ್ತಾವ? ಪರಿಪೂರ್ಣ ಪೈಪೋಟಿ ಯಾವ ಅಕ್ಕವ ಅಂದ್ರೆ ಪರಿಪೂರ್ಣ ಪೈಪೋಟಿ ಅಂದ್ರೆ ಬೆಲೆ ಸ್ವೀಕರಿಸುವವರ ಕಾರ ನೋಡ್ರಿ. ಫಸ್ಟ್ ಒನ್ ಇದ್ದ ಬೆಲೆ ಸ್ವೀಕರಿಸುವವರು. ಸ್ವಾಮ್ಯಯುತ ಪೈಪೋಟಿ. ಸ್ವಾಮ್ಯಯುತ ಬಂದು ಪೈಪೋಟಿ. ಸ್ವಾಮ್ಯಯುತ ಅಂದ್ರೆ ವಸ್ತು ಪ್ರಭೇದ ಆಗ್ತದೆ ನೋಡ್ರಿ. ವಸ್ತು ಪ್ರಭೇದ. ಏಕಸ್ವಾಮ್ಯ ಅಂದ್ರೆ ಒಬ್ಬ. ಏಕಸ್ವಾಮ್ಯದ ಒಬ್ಬ ಅಂದ್ರೆ ಯಾರ? ಬೆಲೆ ತಾರತಮ್ಯ. ತದನಂತರ ಯಾವುದಕ್ಕೆ ಉಳಿದಿದ್ದ ಕೆಲ ಜನ ಸ್ವಾಮ್ಯ ಅಂದ್ರೆ ಕೆಲವು ಮಾರಾಟಗಾರ. ಸರಿ ಉತ್ತರ ಯಾವುದಾಗ? ಫಸ್ಟ್ ಒನ್ ಆಗ್ತದೆ. ಸರಿ ಉತ್ತರ ಫಸ್ಟ್ ಒನ್ ಆಗ್ತದೆ. 42ನೇ ಪ್ರಶ್ನೆ. ಪಟ್ಟಿ 1 ಮತ್ತು ಪಟ್ಟಿ 2 ಸೇಮ್ ಹೊಂದಿಸಿ ಬರೆಯಿರಿ. ಎ ಬೇಡಿಕೆ ವಿಶ್ಲೇಷಣೆ. ಬಿ ಉತ್ಪಾದನಾ ಅರ್ಥಶಾಸ್ತ್ರ. ಸಿ ವಿತರಣೆಯ ಸಿದ್ಧಾಂತ. ಡಿ ಕಲ್ಯಾಣ ಅರ್ಥಶಾಸ್ತ್ರ. ಈ ಜಡಿ ಏನು ಕೊಟ್ಟಾರ ಅಂದ್ರೆ ಫಸ್ಟ್ ಒನ್ ACPಗೂ ಪಟ್ಟಿ 2ರಲ್ಲಿ ACPಗೆ ಕೊಟ್ಟಾರೆ. ತದನಂತರ ಉತ್ಪಾದನಾಂಗದ ಬೆಲೆ ನಿಗದಿಸುವಿಕೆ. ಅದೇ ರೀತಿ ಥರ್ಡ್ ಒನ್ ಆಲ್ಫ್ರೆಡ್ ಮಾರ್ಷಲ್ ರವರು ಕೊಟ್ಟಾರ. ಅದೇ ರೀತಿ ಫೋರ್ತ್ ಒನ್ ಪ್ರತಿಫಲ. ಯಾವುದಾಕತ್ತಂದ್ರೆ ಪ್ರತಿಫಲ ಫಸ್ಟ್ ಒನ್ ಯಾವುದಾಕತ್ತಂದ್ರೆ ಬೇಡಿಕೆ ವಿಶ್ಲೇಷಣೆ. ಆಲ್ಫ್ರೆಡ್ ಮಾರ್ಷಲ್ ರವಾಗ್ತದೆ. ಬೇಡಿಕೆ ವಿಶ್ಲೇಷಣೆ ಅಂದ್ರೆ ಮಾರ್ಷಲ್ ರವರು ಮಾಡ್ತಾರೆ. ಅದೇ ರೀತಿ ಉತ್ಪಾದನಾ ಅರ್ಥಶಾಸ್ತ್ರ. ಪ್ರತಿಫಲ ನಿಯಮ ಅಂದರೆ ಹಿಂದಿನ ಒಂದು ಕ್ವಶನ್ ಕೇಳಿದ್ರೆ ಅದರೊಳಗೆ ಆಯ್ತು ಪ್ರತಿಫಲ ಅಂದರೆ ಪ್ರತಿಪಾದನೆ ಮತ್ತು ವಿಶ್ಲೇಷಣೆ ಅಂತ ಕೇಳ್ಯಾರ. ಅದರೊಳಗೆ ಆಯ್ತು ನೋಡ್ರಿ. ಈ 2 ಕ್ವಶನ್ ರಿಪೀಟ್ ಆಗ್ಯಾವ. ಬೇಡಿಕೆ ವಿಶ್ಲೇಷಣೆ ಆಲ್ಫ್ರೆಡ್ ಮಾರ್ಷಲ್ರು ರಿಪೀಟ್ ಆಗುತ್ತೆ. ಉತ್ಪಾದನಾ ಅರ್ಥಶಾಸ್ತ್ರ ಪ್ರತಿಫಲ ನಿಯಮನೂ ಅಲ್ಲಿ ಆಗ್ತದೆ. ನೀವು ನೋಡ್ಕೊರ್ಬೇಕಾರೆ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ರೆ ಅಲ್ಲಿ 2 ಆಗ್ಯಾವ. ವಿತರಣೆ ಸಿದ್ಧಾಂತ. ವಿತರಣೆ ಸಿದ್ಧಾಂತ ಯಾರಾಗ್ತಂದ್ರೆ ಉತ್ಪಾದನಾಂಗದ ಬೆಲೆ ನಿಗದಿನೇ ಆಗ್ತದೆ. ಕಲ್ಯಾಣ ಅರ್ಥಶಾಸ್ತ್ರ ACPಗೆ ಅವ್ರದ್ದಾಗ್ತವೆ. ಸರಿ ಉತ್ತರ ಯಾವ್ದಾದ್ರೆ ಬಿ ಸರಿಯಾದ ಉತ್ತರ. 43ನೇ ಪ್ರಶ್ನೆ ನೋಡಿ ಬರ್ರಿ. ಪಟ್ಟಿ 1 ಮತ್ತು ಪಟ್ಟಿ 2 ಸೇಮ್ ಹೊಂದಿಸಿ ಬರೆಯಿರಿ. ಬಟ್ ಹೇಳ್ಯಾರ ಮ್ಯಾಲೆ 41ರಿಂದ 50 ತನಕ ಅಂತ ಹೇಳ್ಯಾರ್ರಿ. ಹೊಂದಿಸಿ ಬರೆಯಿರಿ. ಆ ರೀತಿ ನಾವು ನೋಡ್ಕೊಂಡು ಹೋಗ್ಬೋದು. ಪಟ್ಟಿ 1ರಾಗ ಏನು ಕೂಡ ಆವಿಷ್ಕಾರ. ಸೆಕೆಂಡ್ ಅದೃಶ್ಯದ ಅಸ್ತ್ರ. ಸಿ ಹಿಮ್ಮುಖ ಪರಿಣಾಮ. ಅದೇ ರೀತಿ ಡಿ ಒಳಗೆ ಕೆಳಮಟ್ಟದ ಸಮತೋಲನದ ಬೆಲೆ. ಪಟ್ಟಿ 2ರೊಳಗೆ ನೆಲ್ಸನ್ ಕೊಟ್ಟಾರ. ಸೆಕೆಂಡ್ ಒನ್ ಸುನ್ ಪೀಟರ್ ಕೊಟ್ಟಾರ. ಥರ್ಡ್ ಒನ್ ಆಡಮ್ ಸ್ಮಿತ್. ಫೋರ್ತ್ ಒನ್ ಗುನ್ನಾಳ್. ಅದೇ ರೀತಿ 43ನೇ ಸರಿಯಾದ ಉತ್ತರ ಯಾವ್ದು ಆಕೈತೆ ಅಂದ್ರೆ ನೋಡ್ಬರ್ರಿ. ವಿಶ್ಲೇಷಣೆ ಆವಿಷ್ಕಾರದ ಯಾರದ ಆಡಮ್ ಸ್ಮಿತ್ ಆಕತ್ರ. ಆವಿಷ್ಕಾರ ಇವಂದಾಗತ್ತೆ ಸುನ್ ಪೀಟರ್. ಸುನ್ ಪೀಟರ್ ಆಕತ್ತೆ. ಆವಿಷ್ಕಾರ ಸುನ್ ಪೀಟರ್. ಅದೇ ರೀತಿ ಅದೃಶ್ಯ ಹಸ್ತ ಯಾರಾಗತ್ತಂದ್ರೆ ಆಡಮ್ ಸ್ಮಿತ್ ಅದಾಕತ್ತೆ. ಅದೃಶ್ಯ ಹಸ್ತ ಅಂದ್ರೆ ಕಾಣದ ಕೈ. ಆಡಮ್ ಸ್ಮಿತ್ ಅದಾಕತ್ತೆ. ಅದೇ ರೀತಿ ಹಿಮ್ಮುಖ ಪರಿಣಾಮ ಯಾರದಕ್ಕಂದ್ರೆ ಗುನ್ನಾಳ್ ಮಿಲ್ಡಾಲ್ ಆಕತ್ತೆ. ಕೆಳಮಟ್ಟದ ಇದೆ RS ನೆಲ್ಸನ್. ಸರಿಯಾದ ಉತ್ತರ ಯಾವುದಾಗ್ಬೋದು ಅಂದ್ರೆ ಸರಿಯಾದ ಉತ್ತರ 2, 3, 4, 1 ಅಂದ್ರೆ 3 ಆಕತ್ತೆ ನೋಡ್ರಿ. ಸರಿಯಾದ ಉತ್ತರ 3 ನಂಬರ್ ಸರಿಯಾದ ಉತ್ತರ. 44ನೇ ಪ್ರಶ್ನೆ. ಪಟ್ಟಿ 1 ಮತ್ತು ಪಟ್ಟಿ 2 ಸೇಮ್ ಕ್ವಶನ್. ಡಬ್ಲ್ಯೂ ರೋಸ್ಟೋ ಕೊಟ್ಟಾರ ಪಟ್ಟಿ 1ರಾಗ. ಸೆಕೆಂಡ್ ಒನ್ ಯಾವ ಕೊಟ್ಟಾರ ರೋಡಾನ್ ಕೊಟ್ಟಾರ. ಸಿ ಬೋಕ್ ಕೊಟ್ಟಾರ. ಅದೇ ರೀತಿ ಡಿ ಹೆರಾಲ್ಡ್ ಕೊಟ್ಟಾರ.
ಈಚೆ ಕಡೆ ಬೃಹತ್ ಪ್ರಯತ್ನ ಸಿದ್ಧಾಂತ, ಸೆಕೆಂಡ್ ಒನ್ ಸಾಮಾಜಿಕ ದ್ವಂದ್ವತೆ, ಥರ್ಡ್ ಒನ್ ಅಪೇಕ್ಷಿತ ಬೆಳವಣಿಗೆ, ಫೋರ್ತ್ ಒನ್ ಹಂತದ ಬೆಳವಣಿಗೆ ಅಂತ ಕೊಟ್ಟಾರೆ.